ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ, ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಇವುಗಳ ಪಾಲನೆಯಿಂದಾಗಿ ಮಾನಸಿಕವಾಗಿ ಯಾವುದೇ ತರಹದ ಕುಡಿತದ ಸೆಳೆತ ಇಲ್ಲ ಸ್ನೇಹಿತರೆ. ಸೊ ತುಂಬಾ ಧನ್ಯವಾದಗಳು ಕ್ಲೀಟಸ್ ಸರ್ ಅವರಿಗೆ, ಚೆನ್ನಾಗಿ ಪೀಠಕ್ಕೆ ಹಾಕಿ ಕೊಟ್ರು. ಸೊ ನಿನ್ನೆ ನಾವು ಯಾವಾಗ ಜಗತ್ತನ ಏನು 2ನೇ ಮಹಾಯುದ್ಧ ನಡೀತು, ಆ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಟೆಸ್ಟ್ ಆಯ್ತು, ಒಂದು ಪರೀಕ್ಷೆ ಆಯ್ತು. ಮೇಜರ್ ಟೆಸ್ಟ್ ಅಂತಾನೆ ಹೇಳ್ತೀವಿ, ಸರ್ ಹೇಳಿದಂಗೆ ಅಚಿಡ್ ಟೆಸ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಯುದ್ಧದಲ್ಲಿ ಹೋದಂಥವ್ರು ನಮ್ಮ ಮೆಂಬರ್ಗಳು ಹೇಗೆ ಸೋಬರ್ ಆಗಿ ಉಳಿತಾರ ಇಲ್ಲ ಅನ್ನುವಂಥದ್ದು ಒಂದು ಟೆಸ್ಟ್, ಅಂದ್ರೆ ಪರೀಕ್ಷೆ ನಡೀತು ಸ್ನೇಹಿತರೆ. ಯಾರು ಪರೀಕ್ಷೆ ಮಾಡ್ಲಿಲ್ಲ, ಬಟ್ ಸೀನು ಆ ಸಿಚುವೇಶನ್, ಆ ಸಂದರ್ಭ ಹಾಕಿ ಬಂತು. ಹೇಗೆ ಉಳಿಬಹುದು ಇವರು ಅಂತೇಳಿ, ಹೇಗೆ ಅವಲಂಬನೆ ಅಥವಾ ಡಿಪೆಂಡೆನ್ಸಿ ಮೇಲೆ ಉಳಿಬಹುದು ಅನ್ನುವಂತ ಒಂದು ಸನ್ನಿವೇಶ ಅದು. ಆ ಸನ್ನಿವೇಶದಲ್ಲಿ ಸಾಕಷ್ಟು ಜನ ಸುಸಕ್ತರಾಗಿ ಅಥವಾ ಸುರಕ್ಷಿತವಾಗಿ ಮನೆಯಾಗಿದ್ದವರು ಜಾರಿ ಬಿದ್ರು. ಆದ್ರೆ ಯುದ್ಧದಲ್ಲಿ ಬಹಳ ಕಡಿಮೆ ಜನ ಜಾರಿದ್ರು ಅಂತ ಹೇಳ್ತಾರ ಅವರು. ಇಲ್ಲಿ ಅವಲಂಬನೆ ಬಹಳ ಒಂದು ಪ್ರತಿಫಲ ಕೊಟ್ಟಿತ್ತು ಸ್ನೇಹಿತರೆ. ಯಾರ ಮೇಲೆ ಅವಲಂಬನೆ ಅಂದ್ರೆ ಭಗವಂತನ ಮೇಲಿನ ಅವಲಂಬನೆ ಬಹಳ ಒಂದು ಒಳ್ಳೆ ಪ್ರತಿಫಲ ಕೊಟ್ಟಿತ್ತು. ಅವರು ಇತರರಿಗಿಂತ ಚೆನ್ನಾಗಿ ಹೋರಾಟ ಮಾಡಿದ್ರು ತಮ್ಮ ಯುದ್ಧದಲ್ಲಿ. ಸೊ ಇಲ್ಲಿ ಯುದ್ಧ ಬಂದಾಗ ಕರ್ತವ್ಯ ಪ್ರಜ್ಞೆ ಬರ್ತದೆ ಹೊರತಾಗಿ ನಾನು ಎದುರಿಗಿದ್ದ ಮನುಷ್ಯನನ್ನ ನಾನು ಕೊಲೆ ಮಾಡ್ತೀನಿ ಅಥವಾ ಅವನನ್ನ ನಾನು ಹಿಂಸಿಸ್ತೀನಿ ಅಂತಲ್ಲ, ಇಲ್ಲಿ ಕರ್ತವ್ಯ ಪ್ರಜ್ಞೆ ಬರ್ತದೆ. ಹಿಂಗಾಗಿ ನಿನ್ನೆ ಅದಾದ ನಂತರ ನಮ್ಮ ಸತೀಶಣ್ಣ ಕೂಡ ಕೇಳಿದ್ರು. ಅದಾದ ನಂತರ ಕೂಡ ಕೆಲವೊಂದಿಷ್ಟು ಮಾತುಗಳು ಅದು ನಾವು ಅದರ ಜೊತೆಗೆ ಒಂದಿಷ್ಟು ತಗೊಂಡ್ವಿ. ಈ ನಾವು ಆಧ್ಯಾತ್ಮಿಕದ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಯುದ್ಧದಲ್ಲಿ ಕೂಡ ನಾವು ಇದನ್ನೆಲ್ಲವನ್ನು ಬಿಟ್ಟು ಇರ್ಬೇಕಾಗಿತ್ತಲ್ಲ ಅನ್ನುವಂತ ಕ್ವಶನ್ ಬಂತಲ್ಲಿ. ಹಾಗಾಗುದಿಲ್ಲ ಸ್ನೇಹಿತರೆ. ಈಗ ನಾವು ಮಹಾಭಾರತ ಯುದ್ಧವನ್ನು ತಗೊಂಡಾಗೂ ಕೂಡ ಹಂಗೆ ಆಗಿತ್ತು. ಕೃಷ್ಣನೇ ಸ್ವತಃ ನಿಲ್ಲಿಸಿ ಅರ್ಜುನನ ಕೈಗೆ ಹೊಳಸ್ತಾನೆ. ಅವೆಲ್ಲವೂ ಕರ್ತವ್ಯ. ಅದು ಭಗವಂತ ಏನು ಬಯಸ್ತಾನ ಅವು. ಯುದ್ಧನೂ ಭಗವಂತ ಬಯಸಿದ್ದು, ಭೂಕಂಪನೂ ಭಗವಂತ ಬಯಸಿದ್ದು, ಸುನಾಮಿನೂ ಭಗವಂತ ಬಯಸಿದ್ದು. ಈ ಜಗತ್ತಿನಲ್ಲಿ ಏನ್ ಆಗ್ತದ ನಾವು ಹೇಳ್ತಿರ್ತೀವಿ, ಒಂದು ಹುಲ್ಲು ಕಡ್ಡಿ ಅಳಗಾಡ್ಲಿಕ್ಕೆ ಅದು ಜಗತ್ತಿನ ಮೇಲಿನ ಶಕ್ತಿ ಕಾರಣ ಅಂತ ಹೇಳ್ತೀವಲ್ಲ, ಹಂಗೆ ಇಲ್ಲಿ ಏನೇ ನಡೆದ್ರೂ ಕೂಡ ಅದು ಭಗವಂತನ ಇಚ್ಛೆ, ನಮ್ಮದೇನು ಇಲ್ಲ. ನಾವು ಬಯಸಿದ ಹಾಗೆ ಕೆಲವೊಮ್ಮೆ ಆದ್ರೆ ಅದು ದೇವರ ಆಶೀರ್ವಾದ ಅನ್ಕೋಬೇಕು, ಅಥವಾ ನಾವು ಬಯಸಿದ್ದು ಆಗಲಿಲ್ಲ ಅಂದ್ರೆ ಅದು ದೇವರ ಇಚ್ಛೆ ಅನ್ಕೋತೀವಲ್ಲ, ಹಾಗೆ ಗಾಡ್ಸ್ ವಿಲ್ ಗಾಡ್ಸ್ ಗ್ರೇಸ್ ಅಂತೀವಲ್ಲ, ಹಂಗೆ ಅಲ್ಲಿ ಭಗವಂತನ ಇಚ್ಛೆ ಏನಿತ್ತು ಅಂತಂದ್ರೆ ಅದನ್ನು ಆ ಯುದ್ಧದ ಸ್ಥಿತಿಯಲ್ಲಿ ಕೂಡ ನಮ್ಮವರು ತಮ್ಮ ಅವಲಂಬನೆಯಿಂದಾಗಿ ಚೆನ್ನಾಗಿ ಒಂದು ಸ್ಥಿಮಿತತೆಯನ್ನ ಕಾಪಾಡಿಕೊಂಡ್ರು. ಅಂತ ಸ್ಥಿತಿಯಲ್ಲಿ ಕೂಡ ಸ್ಥಿಮಿತರಾಗಿ ಉಳಿದ್ರು ಅನ್ನುವಂಥದ್ದು ಇಲ್ಲಿ ಅವರು ನಿನ್ನೆ ಬರೆದ್ರು. ಸೊ ಇಂಥ ಒಂದು ಉದಾಹರಣೆ ಕೊಟ್ಟು ಮುಂದಿನ ಬಗ್ಗೆ ಹೇಳ್ತಾರ ಅವರು. ಈ ಉದಾಹರಣೆ ಎದಕ್ ಕೊಟ್ಟಾರಂದ್ರೆ, ಇಂಥ ಕಂಡೀಷನ್ ನಲ್ಲೇ ನಾವು ಯುದ್ಧದ ಕಂಡೀಷನ್ ನಲ್ಲೇ ನಾವು ಉನ್ನತ ಶಕ್ತಿಯ ಮೇಲೆ ಅವಲಂಬನೆ ಮಾಡಿದ್ವಿ, ಅದು ಫಲಕಾರಿ ಆಯ್ತು. ಇನ್ನು ಮುಂದೆ ಇಲ್ಲಿ ಬಂದಂಥವ್ರು ಏನ್ ಮಾಡ್ತಾರೆ, ಏನ್ ಮಾಡಬಹುದು ಅನ್ನುವಂಥದ್ದು ಮುಂದಿನ ಪ್ಯಾರಾದಲ್ಲಿ ಬರ್ತದ. ಸೊ ದಯವಿಟ್ಟು ಓದಿ ಸ್ನೇಹಿತರೆ. 38ನೇ ಪೇಜು. ನಾನು ಸ್ಕ್ರೀನ್ ಶೇರ್ ಮಾಡೋದಿಲ್ಲ, ಯಾಕಂದ್ರೆ ಅದು ಬಹಳ ಡಿಸ್ಟರ್ಬ್ ಆಗತ್ತೆ ನಿಮಗೆ, ಸರಿಯಾಗಿ ಕೇಳೋದಿಲ್ಲ ಕೂಡ. ಅದು ಕೂಡ ಟ್ರೈ ಮಾಡ್ತೀನಿ. ಓದಿ ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಇದರಲ್ಲಿ 3ನೇ ಹೆಜ್ಜೆ, ಮುಂದುವರಿದ ಭಾಗ, ಪುಟ ಸಂಖ್ಯೆ 38, ಕೊನೆಯ ಪ್ಯಾರಾಗ್ರಾಫ್. ಹಾಗಿದ್ದರೆ ಒಬ್ಬ ಇಚ್ಛಿತನು ತನ್ನ ಮನಸ್ಸು ಮತ್ತು ಜೀವನವನ್ನು ಹೇಗೆ ಉನ್ನತ ಶಕ್ತಿಗೆ ಒಪ್ಪಿಸುತ್ತಾ ಇರಬಹುದು? ನಾವು ನೋಡಿದಂತೆ ತನ್ನ ಮಧ್ಯ ಸಮಸ್ಯೆಯಿಂದ ಪರಿಹಾರ ಪಡೆಯಲು ಒಬ್ಬನು ಎಯ ಮೇಲೆ ಹೊಂದಿಕೊಳ್ಳಲಿಕ್ಕೆ ಆರಂಭಿಸಿದಾಗಿನಿಂದ ಒಂದು ಪ್ರಾರಂಭವನ್ನು ಮಾಡಿದನು. ತನಗೆ ಮಧ್ಯ ಹೊರತು ಇತರ ಸಮಸ್ಯೆಗಳಿರುವುದು ಈವರೆಗೆ ಆತನಿಗೆ ಅರಿವಾಗಿರಬಹುದು, ಮತ್ತು ಆತನಷ್ಟೇ ಪ್ರಯತ್ನ ಪಟ್ಟರೂ ಅವುಗಳು ಆತನಿಂದ ದೂರ ಹೋಗುವುದಕ್ಕೆ ನಿರಾಕರಿಸಿರಬಹುದು. ಈ ಇತರ ಸಮಸ್ಯೆಗಳು ಇದ್ದಂತೆಯೇ ಉಳಿದುಕೊಂಡು ಆತನು ಹೊಸತಾಗಿ ಕಂಡುಕೊಂಡ ಸೀಮಿತತೆಯನ್ನು ಅಲ್ಲಾಡಿಸಬಹುದು. ಈತನು ನಿನ್ನೆಯ ಬಗೆ ಅಪರಾಧಿ ಭಾವನೆಯಿಂದ ನರಳುತ್ತಿರಬಹುದು. ಈವಾಗಲೂ ತಾನು ಮತ್ಸರ ಪಡುತ್ತಿರುವವರ ಬಗ್ಗೆ ಅಥವಾ ತಾನು ವೈರಿಗಳೆಂದುಕೊಂಡವರ ಬಗ್ಗೆ ಯೋಚಿಸುತ್ತಲೇ ಕಹಿ ಭಾವನೆಯು ಆತನನ್ನು ಆವರಿಸಿರಬಹುದು. ಅವನ ಭದ್ರತೆಯ ಎಷ್ಟು ಅವಕಾಶಗಳನ್ನು ಆತನು ಈ ಹಿಂದೆ ಕಳೆದುಕೊಂಡನೆಂಬುದನ್ನು ಯೋಚಿಸುವಾಗ ಆತನಿಗೆ ಭವಿಷ್ಯದ ಬಗ್ಗೆ ಹೆದರಿಕೆಯಾಗುತ್ತದೆ. ತಾನು ತನ್ನ ಬಂಧುಗಳಿಂದ ದೂರವಾದುದನ್ನು ಯೋಚಿಸಿ ಆತನು ದುಃಖಿತನಾಗುತ್ತಾನೆ. ಆತನ ಒಂಟಿ ಧೈರ್ಯ ಮತ್ತು ಆದರಯುತ ಮನೋಸ್ಥೈರ್ಯದಿಂದಷ್ಟೇ ಇವನ್ನೆಲ್ಲವನ್ನು ಆತನು ಎದುರಿಸಲಾರ.
ಆತನು ಖಂಡಿತವಾಗಿಯೂ ಏನಾದರೊಂದರ ಅಥವಾ ಯಾರೊಬ್ಬರ ಮೇಲೆ ಹೊಂದಿಕೊಳ್ಳಲೇಬೇಕಾಗುತ್ತದೆ. ಧನ್ಯವಾದಗಳು. ಓಕೆ, ಬಹಳ ಸ್ಪಷ್ಟ ರೀತಿಯಲ್ಲಿ ಓದಿದ್ರು, ಬಹಳ ಧನ್ಯವಾದ ಅವರಿಗೆ. ಸೊ ಇಲ್ಲಿ ಹೇಳ್ತಾರ, ಹಾಗಿದ್ದರೆ ಒಬ್ಬ ಇಚ್ಛಿತನು ಅಂದ್ರೆ ವಿಲ್ಲಿಂಗ್ ಪರ್ಸನ್, ಯಾರು ಈ ಕಾರ್ಯಕ್ರಮಕ್ಕೆ ಬಂದು ಕೂಡ್ತಾನ ಅವನಿಗೆ ಇಲ್ಲಿ ಆ ವಿಲ್ಲಿಂಗ್ ಪರ್ಸನ್ ಅಂತ ಹೇಳ್ಬೋದು. ಅಥವಾ ಇಲ್ಲಿ ಬಂದು ಕೂತಂತವನು ಅಥವಾ ನನ್ನಂತವನು ಅಂತ ಇಟ್ಕೊಂಡು ತನ್ನ ಮನಸ್ಸನ್ನ ಮತ್ತು ಜೀವನವನ್ನ ಹೇಗೆ ಉನ್ನತ ಶಕ್ತಿಗೆ ಒಪ್ಪಿಸುತ್ತಾ ಇರಬಹುದು. ಕಂಟಿನ್ಯೂಸ್ ಆಗಿ ನನ್ನ ಮನಸ್ಸನ್ನ ಅಥವಾ ನನ್ನ ಇಚ್ಛೆಯನ್ನ ಅಥವಾ ನನ್ನ ಇಮ್ಯಾಜಿನೇಷನ್, ಕಲ್ಪನೆಯನ್ನ ಅಥವಾ ನಾವೇನು ಸಂಕಲ್ಪ ಅಂತೀವಲ್ಲ ಅದನ್ನ, ಅದರ ಜೊತೆಗೆ ಜೀವನವನ್ನ ರೆಗ್ಯುಲರ್ ಆಗಿ ಅಥವಾ ಕಂಟಿನ್ಯೂಸ್ ಆಗಿ ಒಂದು ಸಲ ಒಪ್ಪಿಸಿ ಕುಂದಿರುವಂತದ್ದಲ್ಲ, ಇದು ಒಪ್ಪಿಸುತ್ತಾ ಇರ್ಬೇಕು. ವಿಲ್ಲಿಂಗ್ ಪರ್ಸನ್ ಕಂಟಿನ್ಯೂ ಟರ್ನ್ ಹೀಸ್ ವಿಲ್ ಅಂಡ್ ಹೀಸ್ ಲೈಫ್ ಓವರ್ ಟು ದ ಹೈಯರ್ ಪವರ್. ಹೆಂಗ ಇದಾಗತ್ತ, ಹೆಂಗ ಇದನ್ನ ಒಪ್ಪಿಸ್ಕೋತಾ ಇರ್ತಾನ ಅವನು, ಪ್ರತಿದಿನ ಹೆಂಗ್ ಒಪ್ಪಿಸ್ಕೊಂತ ಇರ್ಬೇಕು, ಪ್ರತಿ ಕ್ಷಣ ಹೆಂಗ್ ಒಪ್ಪಿಸ್ಕೊತಾ ಇರ್ಬೋದು. ಸೊ ಇಲ್ಲಿ ಏನಾಗ್ತದ, ನಾವು ಯಾವ ರೀತಿ ನೋಡಿವಿ ಅಂತ ಹೇಳಿದ್ರೆ ಅವ್ರು ಬರೀತಾರೆ ಏನಪ್ಪಾ ಅಂತಂದ್ರೆ, ಈ ಮದ್ಯದ ಸಮಸ್ಯೆ ಅಥವಾ ಆಲ್ಕೋಹಾಲಿನ ಸಮಸ್ಯೆಯಿಂದ ಪರಿಹಾರ ಪಡೆಯಲು ಒಬ್ಬ ಯಾವ ಮನುಷ್ಯ ಬಂದು ಇಲ್ಲಿ ಕೂಡ್ತಾನೆ ಅಥವಾ ಇಲ್ಲಿ ಕಾರ್ಯಕ್ರಮದ ಮೇಲೆ ಡಿಪೆಂಡ್ ಆಗ್ತಾನೋ ಅಥವಾ ಕಾರ್ಯಕ್ರಮದ ಮೇಲೆ ಹೊಂದಿಕೊಳ್ತಾನೋ ಅಥವಾ ಕಾರ್ಯಕ್ರಮದ ಮೇಲೆ ಅವಲಂಬನೆ ಆಗ್ತಾನೋ, ಆ ಅವಲಂಬನೆ ಯಾವತ್ತು ಅವನು ಪ್ರಾರಂಭಿಸಿರುತ್ತಾನ ಅಥವಾ ಯಾವತ್ತು ಈ ಸಭೆಗಳಿಗೆ ಬಂದು ಇಲ್ಲಿ ಕೂತು ತನ್ನಿಂದ ಈ ಮದ್ಯದ ಎದುರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾವಾಗ ಒಪ್ಕೋತಾನ, ಅವಾಗಲೇ ಒಂದು ಸಣ್ಣ ಆರಂಭವನ್ನು ಅವನು ಮಾಡಿರ್ತಾನ. ಪ್ರಾರಂಭ ಆಗೇ ಬಿಟ್ಟಿರ್ತದ, ಸ್ಟಾರ್ಟ್ ಆಗಿರ್ತದ. ಮದ್ಯದ ಸಮಸ್ಯೆಗೋಸ್ಕರ ಅವನು ಹೇಗೆ ಬರ್ತಾನ ಅದರ ಮೇಲೆ ಡಿಪೆಂಡ್ ಆದ ನಂತರ ಮದ್ಯ ದೂರ ಆಕೈತಿ. ಈಗ ಆಲ್ಕೋಹಾಲ್ ಅನ್ನುವಂಥದ್ದು ದೂರ ಆಗ್ತದೆ. ಇದು ಒಂದು ಸ್ಟಾರ್ಟ್, ಇದು ಪ್ರಾರಂಭ. ಇದು ಅದರ ಜೊತೆಗೆ ಅವನಿಗೆ ಇನ್ನೂ ಕೂಡ ಒಂದಿಷ್ಟು ಏನಾದ್ರೂ ನನ್ನ ಸಮಸ್ಯೆ ಇರಬಹುದು ಅನ್ನುವಂಥದ್ದು ಅರಿವಿಗೆ ಬರಕ್ ಚಾಲು ಆಗ್ತದ ಅಥವಾ ಬರಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಬಂದು ಕೂತಾಗಿನಿಂದ ನಮ್ಮ ಹಿರಿಯ ಬಂಧುಗಳು ಅಥವಾ ನಮ್ಮ ಜೊತೆ ಇರುವಂತ ನಮ್ಮ ಬಂಧುಗಳು ಹೇಳುವಂತ ಈ ಅನುಭವಗಳನ್ನ ಕೇಳಿದಾಗ ಅವನಿಗೂ ಕೂಡ ಕೆಲವೊಂದಿಷ್ಟು ಕಂಪ್ಯಾರಿಸನ್ ಬರ್ತದೆ. ಹೌದಲ್ಲ, ನನ್ನ ಲೈಫಲ್ಲೂ ಹೀಗೆ ಆಗಿದೆ, ನಾನು ಹೀಗೆ ಮಾಡಿದ್ದೆ ಅನ್ನುವಂಥದ್ದು ಬರ್ತದೆ. ಅವನಿಗೂ ಕೂಡ ಕುಡಿತದ ಸಮಸ್ಯೆಯ ಹೊರತಾಗಿ ಇನ್ನೊಂದಿಷ್ಟು ಪ್ರಾಬ್ಲಮ್ಗಳದಾವು, ಇನ್ನೊಂದಿಷ್ಟು ಸಮಸ್ಯೆಗಳು ನನ್ನಲ್ಲಿ ಅದಾವು ಅನ್ನುವಂಥದ್ದು ಒಂದಿಷ್ಟು ಅರಿವಿಗೆ ಬರ್ತದೆ, ಮುಂದೆ ಬರ್ತದೆ. 4ನೇ ಹೆಜ್ಜೆಯೊಳಗೆ ಸ್ಟಾರ್ಟ್ ಮಾಡೋದು ಅದರ ಸಲುವಾಗಿ. ಯಾಕೆ ಆರಂಭದಿಂದಲೇ ಈ ಹೆಜ್ಜೆಗಳನ್ನು ನೀವು ಅನುಸರಿಸಲು ಪ್ರಯತ್ನಿಸಿರಿ ಅಂತ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕಾಗಿ, ಇದೇ ಪ್ಯಾರದಲ್ಲಿ ಉತ್ತರ ಇದೆ. ಸೊ ಮದ್ಯದ ಎದುರು ನಾವು ಡಿಪೆಂಡೆನ್ಸಿಗೆ ಬಂದ್ವಿ ಈ ಎ ಸಭೆಗಳ ಮೇಲೆ ಅಥವಾ ಎ ಬಂಧುಗಳ ಮೇಲೆ ಅಥವಾ ಎ ಕಾರ್ಯಕ್ರಮದ ಮೇಲೆ. ಇದರಲ್ಲಿ ನಾವು ಹೊಂದ್ಕೊಳಕತ್ತ ನಂತರ ಅಥವಾ ಇದರೊಳಗೆ ಬಂದು ಕೂಡ್ತಾ ಇದ್ರಂತ ನಮಗೆ ಆಟೋಮೆಟಿಕ್ ಆಗಿ ಈ ಸರಾಯಿ ನಮ್ಮಿಂದ ದೂರ ಹೋಯ್ತು, ನೋ ಪ್ರಾಬ್ಲಮ್, ಆಯ್ತದ. ಸಮಸ್ಯೆ ಬಗ್ಗೆ ಹರಿತಂತ ಇಟ್ಕೋರಿ, ಅದನ್ನು ಸಮಸ್ಯೆ ಬಗ್ಗೆ ಹರಿತಂತ ಇಟ್ಕೊಳ್ಳೋದು ಅದನ್ನು. ಆದ್ರೆ ಉಳಿದ ಒಂದಿಷ್ಟು ಸಮಸ್ಯೆಗಳು ಇಲ್ಲಿ ಹೇಳೋರ ಬಾಯಿಯಿಂದ ಕೇಳಿದ ನಂತರ ಅವನಿಗೂ ಕೂಡ ಅರಿವಾಗ್ತದ. ಅವನು ಕೂಡ ಅಥವಾ ಹೊಸ ಬಂದು ಕೂಡ ಅಥವಾ ನಾನು ಕೂಡ ಸಾಕಷ್ಟು ಪ್ರಯತ್ನ ಪಟ್ರೆ ಅವು ನನ್ನಿಂದ ದೂರ ಹೋಗಕ್ಕ ಒಲ್ಲೆಂತಾವು ಕೆಲವೊಂದಿಷ್ಟು. ನಿನ್ನ ಸಮಸ್ಯೆ, ಮೂಲ ಸಮಸ್ಯೆ ಆಲ್ಕೋಹಾಲು, ಅದು ಬಗೆಹರ್ದೈತಿ. ಉಳ್ಕೆದ್ದೆಲ್ಲ ಸುಮ್ಮನೆ ಮುಚ್ಕೊಂಡ್ ಕುಂದ್ರ ಅಂತ ಹೇಳ್ತಿತ್ತು. ಉಳ್ಕೆದ್ದೆಲ್ಲ ತಲೆ ಕೆಡ್ಸ್ಕೊಬೇಡ, ಸರಾಯಿ ಒಂದ್ ಬಿಟ್ಟಿ ಎಲ್ಲ ಸಾಕು, ಉಳ್ಕೆದ್ದೆಲ್ಲ ನಾನು ಹೋಗುದಿಲ್ಲ ಹೊರಗೆ ಅನ್ನುವಂತ ಕೆಲವು ಬೇಕಾದ ಗುಣದೋಷಗಳು ಅಂತ ಹೇಳ್ತಾರ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತ ಹೇಳ್ತಾರ, ನನ್ನ ಸ್ವಭಾವಗಳು ಅಂತ ಹೇಳ್ತಾರ, ಅವೆಲ್ಲವೂ ಬರ್ತಾವ ಇಲ್ಲಿ. ಸೊ ಕೆಲವೊಂದಿಷ್ಟು ವಿಷಯಗಳು ಅವನು ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅವು ದೂರ ಹೋಗಕ್ಕೆ ಅವು ನಿರಾಕರಿಸ್ತಾವು. ನೀನು ಒಂದು ಕೇಳಿಯ ಓಕೆ ಫೈನ್ ಬಿಡ್ತೀನಿ, ಆಲ್ಕೋಹಾಲ್ ಕೇಳಿದೆ, ಆಲ್ಕೋಹಾಲ್ ಅನ್ನು ನಾನು ಬಿಟ್ಟೆ, ನೀನು ಬಿಡು ನಾನು ಬಿಟ್ಟೆ, ಓಕೆ ಅಂತೈತೆ ಅದು ಮನಸ್ಸು. ಅದ್ರ ಜೊತೆ ನೀ ಆಲ್ಕೋಹಾಲ್ ಜೊತೆ ಉಳಿದಿದ್ದೆಲ್ಲವನ್ನು ಬಿಡು, ಉಳಿದಿದ್ದೆಲ್ಲವನ್ನ ನೀನು ಮತ್ತೊಬ್ಬರು ಒಪ್ಪಿಸಂದ್ರೆ ಹೆಂಗ ಅನ್ನುವಂತ ಒಂದು ಸಣ್ಣ ಯೋಚನೆಗಳಲ್ಲಿ ಬರಕ್ ಚಾಲು ಆಗ್ತಾವ. ಈ ಇತರ ಸಮಸ್ಯೆಗಳು ಇದ್ದಂತೆ ಉಳಿದುಕೊಂಡು ಆತನು ಹೊಸದಾಗಿ ಕಂಡುಕೊಂಡ ಸ್ಥಿಮಿತತೆಯನ್ನ ಅಳ್ಳಾಡಿಸಬಹುದು. ಇಲ್ಲಿ ಬರ್ತ ನೋಡ್ರಿ, ಯಾಕೆ ನಾವು ಆರಂಭದಿಂದಲೇ ಇವನ್ನ ಅನುಸರಿಸಲು ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ, ಹೆಜ್ಜೆಗಳನ್ನ ಅನುಸರಿಸಲು ಪ್ರಯತ್ನ ಮಾಡದೇ ಇದ್ರೆ ಯಾವಾಗ ಬೇಕು ಅವಾಗ ಡುಮಕಿ ಹೊಡಿಬಹುದು ಅಂತ ಹೇಳ್ತಾರ ಅವರು. ಇದೇ ಕಾರಣಕ್ಕೆ ನಿನ್ನ ಒಂದು ಸಮಸ್ಯೆ ಆಲ್ಕೋಹಾಲ್, ಅದು ಇಲ್ಲಿ ಬಂದ ನಂತರ ಒಂದು ಸ್ಥಿಮಿತತೆಗೆ ನಿಂತದ, ಒಂದು ಕಂಟ್ರೋಲಿಂಗ್ ನಿಂತದ ಅಥವಾ ಅದಷ್ಟು ಹೊತ್ತು ದೂರ ನಿಂತದ. ಆದ್ರೆ ಉಳಿದ ಸಮಸ್ಯೆಗಳು ನಿನ್ನಲ್ಲೇ ತಾಂಡವ ಆಡ್ತಾವು. ಆ ಉಳಿದ ಸಮಸ್ಯೆಗಳು ಯಾವುವು ಏನು ಅನ್ನುವಂಥದ್ದು ಮುಂದೆ ಸಾಕಷ್ಟು 4ನೇ ಹೆಜ್ಜೆಯೊಳಗೆ ಗುರ್ತಾಗ್ತದ.
ಅದು ಕೋಪ ಇರ್ಬೋದು, ಭಯ ಇರ್ಬೋದು, ಮತ್ಸರ ಇರ್ಬೋದು, ಲೈಂಗಿಕ ಜೀವನ ಇರ್ಬೋದು, ಹಣಕಾಸಿನ ವಿಚಾರಗಳು ಇರ್ಬೋದು, ನನ್ನ ನಡತೆಗಳಿರ್ಬೋದು, ಪ್ರತಿಷ್ಠೆ ಇರ್ಬೋದು, ಅಹಂ ಇರ್ಬೋದು, ಸ್ವಾಭಿಮಾನ ಇರ್ಬೋದು, ಅಹಂಕಾರ ಇರ್ಬೋದು. ಇವು ಏನೇನು ಮುಂದೆ ಬರ್ತಾವಲ್ಲ ಇವು ನಿಮ್ಮ ಸ್ಥಿಮಿತತೆಯನ್ನು ಅಳ್ಳಾಡಿಸಬಹುದು ಅಂತ ಹೇಳ್ತಾರ ಅವ್ರು. ಆ ಕಾರಣಕ್ಕಾಗಿ ಆರಂಭದಿಂದಲೇ ನೀವು ಈ ಹೆಜ್ಜೆಗಳನ್ನು ಅನುಸರಿಸ್ರಿ ಅಂತ, ನಿರ್ಭೀತಿಯಿಂದ ಅನುಸರಿಸಲು ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರ. ಆ ಪ್ರಶ್ನೆಗೆ ಯಾಕೆ ಆರಂಭದಿಂದಲೇ ಮಾಡ್ತಾರ ಅಂದ್ರೆ ಇಲ್ಲಿ ಉತ್ತರ ಇದೆ ಅದಕ್ಕ. ನನ್ನ ಒಂದು ಸಮಸ್ಯೆ ದೂರ ನಿಂತದ, ಆದ್ರೆ ಇತರ ಸಮಸ್ಯೆಗಳು ಇದ್ದಂತೆಯೇ ಉಳಿದುಕೊಂಡು ಇವತ್ತು ನಾನು ಏನು ಹೊಸದಾಗಿ ಕಂಡುಕೊಂಡಂತ ಈ ಸ್ಥಿಮಿತತೆ ಏನಿದೆ ಅಲ್ಲ, ಇಲ್ಲಿ ಬಂದ ನಂತರ ಇದನ್ನ ಅಳಗಾಡಿಸಬಹುದು ಅಂತ ಹೇಳ್ತಾರ ಅವ್ರು. ಇವತ್ತಿಗೂ ಕೂಡ ಅಲ್ಲಿ ಏನ್ ಮಾಡ್ತಾನೆ ಮನುಷ್ಯ ಅಂದ್ರೆ ನಿನ್ನೆಯ ಬಗ್ಗೆ ಅಪರಾಧಿ ಭಾವನೆಯಿಂದ ನರಳುತ್ತಾನ. ನಾನು ಈ ತರ ಮಾಡಿದೆ, ಆ ತರ ಮಾಡಿದೆ, ರಿಗ್ರೆಟ್, ಪಶ್ಚಾತ್ತಾಪ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಒಂದು ಗಿಲ್ಟಿ ಫೀಲಿಂಗ್ ಇರ್ತದೆ. ನಾನು ತಪ್ಪಿತಸ್ಥ ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಂಡ್ ಬಿಡ್ತಾನೆ. ಕುಡಿತಾ ಇರಂಗಿಲ್ಲ, ಆದ್ರೂ ಕೂಡ ನಾನು ಬದುಕಲ್ಲಿ ಇಷ್ಟೊಂದು ತಪ್ಪುಗಳನ್ನ ಮಾಡಿದ್ದೀನಿ ಅನ್ನಂತೇಳಿ ನರಳ್ತಾನ ಇರ್ತಾನ. ನಾವು ನರಳಿ 1 ವರ್ಷ ಯಾಕೆ ನರಳಿದೀವಿ ಅಂತಂದ್ರೆ ನಶೆಯಿಂದ ಹೊರಗೆ ಬಂದಿದ್ವಿ, ಎಚ್ಚರಗೊಂಡಿದ್ವಿ. ಎಚ್ಚರಗೊಂಡಾಗ ಯಾವ್ದು ತಪ್ಪನ್ನ ಮಾಡಿದೀನಿ, ಯಾವ್ದು ತಪ್ಪಲ್ಲ ಅನ್ನುವಂಥದ್ದು ನನ್ನ ಅರಿವಿಗೆ ಬರ್ತಾ ಇತ್ತು. ಆ ಅರಿವಿಗೆ ಬಂದಾಗ ಈ ಪಶ್ಚಾತ್ತಾಪ ಆಗ್ತಿತ್ತು. ಮೊದಲು ಮಾಡಿದ ತಪ್ಪುಗಳು ಗುರ್ತಿದ್ರು ಅಲ್ಲಿ ಪಶ್ಚಾತ್ತಾಪ ಇರ್ಲಿಲ್ಲ, ಯಾಕಂದ್ರೆ ನಶೆ ಒಳಗಿರ್ತಿದ್ದೆ. ಕಂಪ್ಲೀಟ್ ನಶೆ, ನಾನೇನ್ ಮಾಡಿದ್ದೆ ಅದೆಲ್ಲವೂ ಸರಿ ಅನ್ನುವಂಥ ನಶೆ ಒಳಗಿರ್ತಿದ್ದೆ. ಯಾವಾಗ ನಶೆಯಿಂದ ಮುಕ್ತನಾಗಿ ಹೊರಗೆ ಬಂದಾಗ ಈ ಎಲ್ಲವೂ ಎಚ್ಚರಗೊಳ್ಳಕ್ ಚಾಲು ಆಗ್ತವೆ. ಯಾವಾಗ್ಲೂ ಎಚ್ಚರಗೊಳ್ತಾರ. ಇವಾಗ್ಲೂ ಅವನು ಏನ್ ಮಾಡ್ತಾನೆ, ಇಲ್ಲಿ ತಾನು ಮತ್ಸರ ಪಡುವವರೆಗೆ ಅಥವಾ ತಾನು ಯಾರನ್ನ ದ್ವೇಷಿಸ್ತಾನ, ತಾನು ಯಾರನ್ನ ನೋಡಿ ಹೊಟ್ಟೆ ಕಿಚ್ಚನ್ನು ಪಡ್ತಾನ ಅವ್ರ ಬಗ್ಗೆ, ಅಥವಾ ನಾನು ಯಾರು ನನ್ನ ವೈರಿಗಳು ಅಂತ ಹೇಳಿ ಇರ್ತಾರ ಅವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀನಿ. ಯಾರು ನನಗೆ ವೈರಿ ಅಂತ ಹೇಳಿ ಅಥವಾ ಯಾರು ನನಗೆ ಕೆಡಕನ್ನ ಬಯಸಾರ ಅಂತ ನಾನು ಅನ್ಕೊಂಡಿರ್ತೀನಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡುದು, ಅವ್ರದೇ ಚಿಂತೆ ಮಾಡುದು, ಅವ್ರು ಏನ್ ಮಾಡ್ತಾರೆ ಏನಿಲ್ಲ, ನಾನು ಏನು ಮಾಡ್ಬೇಕು, ಅವ್ ಹಾಗೆ ಮಾಡಿದ್ರೆ ನಾನು ಏನು ಮಾಡ್ಬೇಕು, ಇವೆಲ್ಲ ಬರೇ ತಲೆಯಾಗ ಗೊಯ್ 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 ಅಂತ ತಿರುಗ್ತಿರ್ತಾವ. ಎಚ್ಚರ ಇರ್ತೈತಲ್ಲ ಮೈಂಡ್, ಮೊದಲಾಗಿ ಆದ್ರೆ ಎಚ್ಚರ ಇರ್ತಿರ್ಲಿಲ್ಲ ಮೈಂಡು. ನಶೆ ಒಳಗೆ ಇರ್ತಿತ್ತು, ಯಾವ ಏನ್ ಬೇಕಾದ್ ಮಾಡಿ ನೋಡೋನ್ ತಗೋ ಅಂತಿದ್ವಿ. ಆದ್ರೆ ಇಲ್ಲಿ ಎಚ್ಚರಗೊಂಡ ನಂತರ ನಾನು ಯಾರನ್ನ ದ್ವೇಷಿಸ್ತೀನಿ, ಯಾರನ್ನ ನೋಡಿ ಮತ್ಸರ ಪಡ್ತೀನಿ ಅವ್ರ ಬಗ್ಗೆ ಆಗ್ಲಿ, ಅಥವಾ ನಾನು ಯಾರನ್ನ ನನ್ನ ವೈರಿಗಳಂತ ಹೇಳಿ ಅನ್ಕೊಂಡಿರ್ತೀನಿ ಅವ್ರ ಬಗ್ಗೆ ಯೋಚನೆ ಮಾಡುದು. ಕಹಿ ಭಾವನೆಯಿಂದ ಆದಂತ ಎಲ್ಲವುಗಳನ್ನ ನನ್ನನ್ನು ನಾನು ಆವರಿಸಿಕೊಂಡು ಬಿಡುದು. ಕುಡಿತ ಒಂದೇ ಇಲ್ಲ, ಆದ್ರೂ ಕೂಡ ನೆಮ್ಮದಿ ಇಲ್ಲ. ಅದರ ಜೊತೆಗೆ ಅವನ ಭದ್ರತೆ ಎಷ್ಟು ಅವಕಾಶಗಳನ್ನ ಆತನನ್ನ ಈ ಹಿಂದೆ ಕಳೆದುಕೊಂಡನೆ ಅಂತ ಹೇಳಿ ಯೋಚಿಸ್ತಾನವ. ಸಾರಿ, ಏನ್ ಹೇಳ್ತೀವಿ ನಾವು, ಸೆಕ್ಯೂರಿಟಿ. ಈ ಕುಡಿದ ನಿಜದಾಗ ಅಥವಾ ಈ ಕುಡಿತದ ಬದುಕಿನಲ್ಲಿ ಏನೇನು ಕಳ್ಕೊಂಡೆ ನಾನು ಅನ್ನುವಂಥದ್ದು ಯೋಚನೆಗೆ ಬರ್ತದ. ಭವಿಷ್ಯದ ಬಗ್ಗೆ ಹೆದರಿಕೆ ಆಗ್ತದ. ಎಷ್ಟು ದುಡ್ಡನ್ನು ಹಾಳು ಮಾಡಿದೆ, ಎಷ್ಟು ಮನೆಯನ್ನು ಹಾಳು ಮಾಡಿದೆ, ಎಷ್ಟು ಸಾಲ ಮಾಡಿದೆ, ಇವೆಲ್ಲವೂ ನೆನಪಿಗೆ ಬರಕ್ ಚಾಲು ಆಗ್ತದ. ಅವನ ಭದ್ರತೆ, ಎಷ್ಟು ಅವಕಾಶಗಳನ್ನು ಆತನ ಹಿಂದೆ ಕಳೆದುಕೊಂಡನೆಂಬುದನ್ನು ಯೋಚಿಸುವಾಗ ಆತನಿಗೆ ಭವಿಷ್ಯದ ಬಗ್ಗೆ ಹೆದರಿಕೆ ಆಗ್ತದೆ. ಮುಂದೆ ಹೆಂಗ ಬದುಕು, ಇಲ್ಲಿ ಬಂದು ಕೂತೆ, ನಶೆ ಇಲ್ಲ, ಈಗ ಎಚ್ಚರಾಗಿನಿ, ಎಲ್ಲವೂ ಕಣ್ಣ ಮುಂದೆ ಬಂದು ನಿಂದಿರ್ತಾ ಇದೆ. ಭವಿಷ್ಯ ಏನು, ಮಾಡಿದ ಸಾಲ ಹೇಗೆ ತೀರಿಸ್ಬೇಕು, ಬಡ್ಡಿ ಹೇಗೆ ಕಟ್ಟಬೇಕು, ಮುಂದಿನ ಬದುಕಿಗೆ ಏನು ಕೂಡಿಸಿಡಬೇಕು, ಇವತ್ತಿನ ದುಡಿತ ಹೇಗೆ ಮಾಡಬೇಕು, ಇವೆಲ್ಲವೂ ಯೋಚನೆಗಳು ಬರ್ತಾವ. ಹಿಂದಿನದಿಂದ ಯೋಚನೆ ಮಾಡ್ತಾ ಇವೆಲ್ಲವೂ ಗೊಂದಲಕ್ಕೆ ಕೆಡುತ್ತಾವ ಸ್ನೇಹಿತರೆ. ಅದರ ಜೊತೆಗೆ ತಾನು ತನ್ನ ಬಂಧುಗಳನ್ನ ಏನು ಸಂಬಂಧಗಳನ್ನ ದೂರ ಮಾಡ್ಕೊಂಡಿರ್ತೀನಿ ಅವುಗಳ ಬಗ್ಗೆ ಯೋಚನೆ ಮಾಡಿ ನರಳುವುದು. ಕುಡಿತದ ನಶೆಯಲ್ಲಿ ಯಾವ್ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೊಂಡಿನಿ ಅವುಗಳ ಬಗ್ಗೆ ದುಃಖ ಪಡುದು, ಅವರಿಗೆ ಮಾಡಿದ ಅನ್ಯಾಯವನ್ನ ನೆನೆದು ದುಃಖ ಪಡುದು. ಆತನ ಒಂಟಿ ಧೈರ್ಯ ಮತ್ತು ಆಧಾರ ರಹಿತ ಮನೋಧೈರ್ಯದಿಂದಷ್ಟೇ ಇವನ್ನೆಲ್ಲವನ್ನು ಆತ ಎದುರಿಸಲಾರ. ನಾನು ಲೋನ್ ಆಗಿ, ಸಿಂಗಲ್ ಆಗಿ, ಒಬ್ಬನೇ ಆಗಿ, ಅದರ ಜೊತೆಗೆ ನನ್ನಲ್ಲಿ ಏನು ಮನಸ್ಸಿದೆಯಲ್ಲ, ಮನಸ್ಥೈರ್ಯ ಅಥವಾ ಧೈರ್ಯ ಇದೆಯಲ್ಲ, ಇದರಿಂದ ನಾ ಇವೆಲ್ಲವನ್ನ ಎದುರಿಸ್ತೀನಿ ಅಂದ್ರೆ ನನ್ನಂಥ ಅಮಲ ರೋಗಿಗೆ ಆಗುದಿಲ್ಲ ಸ್ನೇಹಿತರೆ. ಅದನ್ನ ಅವರು ಸ್ಪಷ್ಟವಾಗಿ ಬರೀತಾರಲ್ಲಿ. ಆತನ ಒಂಟಿ ಧೈರ್ಯ, ಎಲ್ಲವನ್ನ ಮಾಡ್ತೀನಿ ಅನ್ನುವಂತ ಮಂಡ ಧೈರ್ಯ, ಅದರ ಜೊತೆಗೆ ಆಧಾರ ರಹಿತ, ಅಲ್ಲಿ ಸುಮ್ಮನೆ ಮನಸ್ಥೈರ್ಯ ಇರುವುದೇ ಇಲ್ಲ, ಅಷ್ಟೊಂದು ಧೈರ್ಯನೇ ಇರೋದಿಲ್ಲ, ಅಷ್ಟೊಂದು ಧೈರ್ಯ ಇರ್ಲೇ ಇಲ್ಲ, ಸುಮ್ಮನೆ ಆಧಾರ ಅದ ಅಲ್ಲಿ ಬೇರೆ ಅಷ್ಟೊಂದು ಕರೇಜ್ ಇರ್ಲಿಲ್ಲ ನಮ್ಗೆ.
ಸುಮ್ಮನೆ ಈಗಲೂ ಅಂತ ಪರಿ ಕರೇಜ್ ಮಾಡಕ್ ಹೋಗೋದಿಲ್ಲ ನಾನು. ನನ್ನ ಗುರುತು, ನನ್ನ ಕೆಪಾಸಿಟಿ ಏನು, ನಾನು ಹೇಗೆ, ನಾನು ಎಷ್ಟು ಗಲಿಬಿಲಿಗೊಳ್ತೀನಿ, ಭಯಗೊಳ್ತೀನಿ ಅನ್ನುವಂಥದ್ದು ನಾನು ನೋಡಿನೆಲ್ಲ. ಕುಡ್ದಾಗ ಧೈರ್ಯಲ್ಲೇ ಮಾತಾಡೋದು, ಯಾವ ಬರ್ತಾನೆ ಬರ್ಲಾಳ ಅಂತ ಹೇಳ. ಕುಡಿಲಾರ್ದಾಗ ನಾಯಿಗತ್ತೆ ಒಳಗಿರ್ತಿದ್ನಿ, ಕುಡ್ದುಗಳೇ ಬಾ ನೋಡ್ತೀನಿ ಏನಕ್ಕ. ಆದ್ರೆ ಇಲ್ಲಿ ಅವೆಲ್ಲವನ್ನ ನೆನೆಸ್ಕೊಂತಾರ. ಇಂಥ ಒಂದು ಆಧಾರ ರಹಿತ ಮನೋಸ್ಥೈರ್ಯದಿಂದ ಈಗ ಮುಂದೆ ಬರುವಂತ ವಿಷಯಗಳನ್ನ ನಾವು ಎದುರಿಸಕ್ಕಾಗುದಿಲ್ಲ. ಆ ಕಾರಣಕ್ಕಾಗಿ ನೀವು ಆರಂಭದಿಂದಲೇ ಈ ಹೆಜ್ಜೆಯನ್ನು ಅನುಸರಿಸ್ರಿ ಅಂತ ಹೇಳ್ತಾರ. ಅದಕ್ಕೆ ಅವ್ರು ಏನ್ ಹೇಳ್ತಾರ, ಇವೆಲ್ಲವೂ ಮುಂದೆ ಪ್ರಾಬ್ಲಮ್ ಬರ್ತಾವ ನಿಮಗ. ಆ ಕಾರಣಕ್ಕಾಗಿ ನೀವು ಖಂಡಿತವಾಗಿ ಯಾವುದಾದರ ಮೇಲೆ, ಏನಾದರ ಮೇಲೆ ನೀವು ಹೊಂದಿಕೊಳ್ಳಲೇಬೇಕಾಗ್ತದ, ಅವಲಂಬಿತರಾಗಲೇಬೇಕಾಗ್ತದ. ನಾವ್ ಯಾರ ಮ್ಯಾಗ ಅವಲಂಬಿತರಾಗಬೇಕು ಅಂತ ಹೇಳ್ತೀವಿ ಅಂದ್ರೆ ಉನ್ನತ ಶಕ್ತಿ ಮ್ಯಾಗ ಆಗು ಅಂತ ಹೇಳ್ತೀವಿ. ನನ್ನ ಮ್ಯಾಗ ಆಗ್ಬೇಡ, ನಿನ್ನ ಮ್ಯಾಗ ಆಗ್ಬೇಡ, ಈ ಕಾರ್ಯಕ್ರಮದ ಮ್ಯಾಗ ಆಗ್ಬೇಡ. ಉನ್ನತ ಶಕ್ತಿ ಅನ್ನುವಂಥದ್ದು ಒಂದದ, ಅದರ ಮ್ಯಾಗ ನೀನು ಅವಲಂಬನೆ ಆಗು. ಅವು ನಿನ್ನ ಎಲ್ಲವನ್ನ ಸರಿಪಡಿಸ್ತಾವು. ಕಳೆದುಕೊಂಡ ಜೀವನದಲ್ಲಿ ಏನು ಸಂಬಂಧಗಳು ಮುರಿದುಕೊಂಡಿರ್ತಾವ, ಸಂಬಂಧಗಳನ್ನಾಗಲಿ, ನನ್ನಲ್ಲಿ ಇರದೇ ಇರುವಂತ ಧೈರ್ಯವನ್ನಾಗಲಿ, ನನ್ನಲ್ಲಿದ್ದಂತ ಭಯಗಳನ್ನ ಹೋಗಲಾಡಿಸುವುದರಲ್ಲಾಗ್ಲಿ, ಪಶ್ಚಾತ್ತಾಪವನ್ನು ಹೋಗಲಾಡಿಸುವುದರಲ್ಲಾಗ್ಲಿ ಭಗವಂತ ಸಹಾಯ ಮಾಡ್ತಾನ. ಅವನ ಮೇಲೆ ಡಿಪೆಂಡೆನ್ಸಿ ಆಗ್ಲಿಕ್ಕೆ ನಮ್ಗೆ ಯಾವುದೇ ನಾಚಿಕೆ ಅದೆಲ್ಲವೂ ಬೇಡ ಅಂತ ಹೇಳ್ತಾರ. ಬಹಳ ಚಂದ ಹೇಳ್ತಾರ. ಸಿಯರ್ಲಿ ಹೀಸ್ ಲೋನ್ ಕರೇಜ್ ಅಂಡ್ ಅನ್ಏಡೆಡ್ ವಿಲ್ ಕೆನ್ ನಾಟ್ ಡೂ ಇಟ್. ಲೋನ್ ಕರೇಜ್, ನನ್ನ ಒಂಟಿ ಧೈರ್ಯ ಇವು ಎಲ್ಲವನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ. ನನ್ನೊಳಗೆ ಹೆಜ್ಜೆಗಳಿದ್ರೆ, ನಾನು ಹೆಜ್ಜೆಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ಏನು ಈ ಮೇಲಿನ ಎಲ್ಲ ಪ್ರಾಬ್ಲಮ್ಗಳು, ಫಾಸ್ಟು, ಫ್ಯೂಚರು, ಸಂಬಂಧಗಳು, ರಿಲೇಷನ್ಗಳು, ಧೈರ್ಯಗಳು, ಕರೇಜು, ದುಡ್ಡಿನ ವ್ಯವಹಾರ, ಗೊಂದಲಗಳು, ಏನು ಇನ್ನೊಂದು ನಮ್ಮ ಭಾವನೆಗಳು, ಭಾವನಾತ್ಮಕವಾಗಿ ಏನೇನು ಏರ್ಪೇರುಗಳನ್ನ ಮಾಡಿವಿ ಜನರ ಜೊತೆ ಅಥವಾ ಮನೆಯವ್ರ ಜೊತೆ, ಅವೆಲ್ಲವೂ ಸಣ್ಣ ಸಣ್ಣ ವಿಷಯಗಳು ಸರಿ ಆಗಬೇಕು ಅಂತಂದ್ರೆ ನಾವು ಯಾವುದರ ಮೇಲೆ ಡಿಪೆಂಡೆನ್ಸಿ ಆಗಲೇಬೇಕು. ಆ ಅವಲಂಬನೆ ಯಾರ ಮೇಲೆ ಆಗಿರ್ಬೇಕು ಅಂದ್ರೆ ಉನ್ನತ ಶಕ್ತಿ ಮೇಲೆ ಆಗಿದ್ರೆ ಬಹಳ ಉತ್ತಮ, ಅತ್ಯುತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿನೇ ಹೊಸ ಬಂಧುಗಳಿಗೆ ನಾವು ಹೇಳೋದೇನಪ್ಪಾ ಅಂತಂದ್ರೆ, ಆರಂಭದಿಂದಲೇ ನೀವು ಈ ಹೆಜ್ಜೆಗಳನ್ನ ಅನುಸರಿಸಲು ಪ್ರಯತ್ನ ಪಟ್ಟಾಗ ಈ ಏನು ಕೊರಿತಾವಲ್ಲ ಗೊಂದಲಮಯ ಕಪಟಿ ವಿಷಯಗಳು, ಅವು ಆಟೋಮೆಟಿಕ್ ಆಗಿ ಪವರ್ಫುಲ್ ಆಗಿ ಮತ್ತೆ ಆಲ್ಕೋಹಾಲ್ ಅನ್ನ ನಮ್ಮಲ್ಲಿ ತಂದು ನಿಲ್ಲಿಸ್ತಾವು ಅನ್ನುವಂಥದ್ದು ವಿಷಯ ಇದು. ಯಾಕೆ ನಾವು ಬಡ್ಕಂತೀವಿ, ಎಲ್ಲಾರು ಹೇಳ್ತಾರೆ ನಮ್ಗೆ ಹಿರಿಯರು ಅಂತಂದ್ರೆ, ಹೆಜ್ಜೆಗಳನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಒಂದು ಮೊದಲಿನ ಬಗ್ಗೆ ಪಶ್ಚಾತ್ತಾಪ ಪಡುವುದನ್ನ ನಿಲ್ಲಿಸ್ತದ. ಹಂಗಂತೇಳಿ ಅದ್ರ ಬಾಗ್ಲ ಮುಚ್ಚಿಸಾಕ್ ಬಿಡಂಗಿಲ್ಲ. ಆ ಪಶ್ಚಾತ್ತಾಪಗಳು ಇವತ್ತು ನಮ್ಮ ಅನುಭವಗಳಾಗಿ ಇನ್ನೊಬ್ಬರಿಗೆ ಆಸ್ತಿ ಆಗ್ತಾವು. ಹಣಕಾಸಿನ ವ್ಯವಹಾರ ಇರ್ಲಿ, ಮುರಿದ ಸಂಬಂಧಗಳಿರ್ಲಿ, ಎಂತೆಂಥ ಪರಿಸ್ಥಿತಿಗಳಲ್ಲೂ ಕೂಡ ನಾನು ಒಳ್ಳೆ ರಿಟರ್ನ್ ಆಗಿ ಎದ್ದು ನಿಲ್ತೀನಿ ಈ ಕಾರ್ಯಕ್ರಮದಲ್ಲಿ. ಕೇವಲ ಆಲ್ಕೋಹಾಲ್ ಬಿಡುವಕ್ಕೆ ಬಂದಿಲ್ಲ. ಕೇವಲ ಆಲ್ಕೋಹಾಲ್ ಅನ್ನ ದೂರ ಮಾಡಿದ್ರೆ ಉಳಿದ ಬದುಕಿನ ಎಲ್ಲ ಸಮಸ್ಯೆಗಳು ತೀರ್ತಾವಂತೇನು ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಉಳಿದ ಸಮಸ್ಯೆಗಳಿಗೂ ಕೂಡ ಮೇಲಿನ ಆಧಾರತೆ ಬೇಕು ಅನ್ನುವಂಥದ್ದು ಹೇಳ್ತಾರೆ ಸ್ನೇಹಿತರೆ. ಓದಿ ಸರ್ ದಯವಿಟ್ಟು ಮುಂದೆ ಪ್ಲೀಸ್. ಪ್ರಾರಂಭದಲ್ಲಿ ಯಾರಾದರೊಬ್ಬ ಪ್ರಾಯಶಃ ಏದಲ್ಲಿನ ಆತನ ಹತ್ತಿರದ ಯಾವನೇ ಮಿತ್ರನಾಗಿರಬಹುದು. ಈಗ ಅವನ ಸಮಸ್ಯೆಗಳು ಅವನಿಗೆ ಸ್ಪಷ್ಟವಾಗಿರುವಾಗ ಅವುಗಳನ್ನು ಪರಿಹರಿಸಿಕೊಳ್ಳಬಹುದೆಂಬ ಭರವಸೆಯನ್ನು ಆತನು ಪಡೆಯುತ್ತಾನೆ. ಆತನು ಸೀಮಿತತೆಯನ್ನು ಪಡೆದುಕೊಂಡರೂ ಆತನಿಗೆ ಇನ್ನೂ ತನ್ನ ಜೀವನವನ್ನು ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ಇಲ್ಲದುದನ್ನು ಆತನ ಪ್ರಾಯೋಜಕನು ತೋರಿಸಿಕೊಡುತ್ತಾನೆ. ಇವಾಗಿನ ಆತನ ಸೀಮಿತತೆಯು ಎಎಯ ಕಾರ್ಯಕ್ರಮದ ಪ್ರಾರಂಭಿಕ ಹೆಜ್ಜೆ ಮಾತ್ರವೇ ಆಗಿರುತ್ತದೆ. ತನ್ನ ಮದ್ಯದ ಸ್ವೀಕೃತಿ ಹಾಗೂ ಕೆಲವು ಊಟಗಳಿಗೆ ಹಾಜರಾತಿ ಬಹಳ ಒಳ್ಳೆಯದು, ಆದರೆ ಅದು ಶಾಶ್ವತ ಸೀಮಿತತೆ ಮತ್ತು ಶಾಂತ ಜೀವನಕ್ಕಿಂತ ಬಹಳ ದೂರವಾದ ಮಾತಾಯಿತು. ಈ ಸಂದರ್ಭದಲ್ಲಿ ಎಎ ಕಾರ್ಯಕ್ರಮದ ಇತರ ಹೆಜ್ಜೆಗಳು ಪ್ರಾರಂಭವಾಗುತ್ತದೆ. ಈ ಹೆಜ್ಜೆಗಳ ಅವಿರತ ಅಳವಡಿಕೆ ಮಾತ್ರ ಜೀವನದಲ್ಲಿ ಅಪೇಕ್ಷಿತ ಪರಿಣಾಮವನ್ನು ತರಬಲ್ಲುದು. ಮೂರನೇ ಹೆಜ್ಜೆಯನ್ನು ಸತತವಾಗಿ ಅಭ್ಯಸಿಸಿದರೆ ಎಎ ಕಾರ್ಯಕ್ರಮದ ಇತರ ಹೆಜ್ಜೆಗಳನ್ನು ಅಭ್ಯಸಿಸಬಹುದು. ಈ ವಿಚಾರವು ಹೊಸಬರನ್ನು ಅಚ್ಚರಿಗೊಳಿಸುತ್ತದೆ, ಯಾಕೆಂದರೆ ಅವರು ಈವರೆಗೆ ಸೋಲನ್ನೇ ಅನುಭವಿಸಿದ್ದು ಮಾನವನ ನಿರ್ಧಾರ ಶಕ್ತಿಯು ನಿಷ್ಪ್ರಯೋಜಕ ಎಂದುಕೊಂಡಿದ್ದಾರೆ.
ಓಕೆ, ಇಲ್ಲಿ ಬಂತದ ಪ್ರಾರಂಭದಲ್ಲಿ ಏನು ಇನಿಷಿಯಲ್ ಸ್ಟೇಜ್ ಅಥವಾ ಇನಿಷಿಯಲ್ ಡೇಸ್ಗಳು ಅಂತ ಹೇಳ್ತೀವಿ ನಾವು. ಫಸ್ಟ್ ದಟ್ ಸಂಬಡಿ ಇಸ್ ಲೈಕ್ಲಿ ಟು ಬಿ ಹೀಸ್ ಕ್ಲೋಸೆಸ್ಟ್ ಎ ಫ್ರೆಂಡ್, ಯಾರು ಆಗಿರ್ಬೋದು. ನಾವು ಎ ಒಳಗೆ ಬಂದ ನಂತರ ಯಾರಾದ್ರೂ ಒಬ್ರು ಗೆಳೆಯರಾಗೇ ಆಗ್ತಾರೆ, ಯಾರಾದ್ರೂ ಒಬ್ರು ನಮ್ಮನ್ನ ಪ್ರೀತಿಸೋರು ಸಿಗ್ತಾರೆ, ನಮ್ಮನ್ನ ಗೌರವರು ಸಿಗ್ತಾರೆ, ಎಲ್ಲರೂ ಗೌರವಿಸ್ತಾರೆ, ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಹೊಸ್ತಾಗಿ ಬಂದಾಗಿಲ್ಲ ಅಂತಲ್ಲ. ಅಫ್ಕೋರ್ಸ್ ಅದರಾಗ ಒಬ್ರು ಯಾರು ಬರ್ತಾರೆ, ಒಬ್ರು ಗೆಳೆಯರಾಗತ್ತಾರ, ಬಂಧುಗಳು, ಫ್ರೆಂಡ್ಶಿಪ್ ಬೆಳಿತೈತಿ. ಈಗ ನನಗೂ ಒಂದು 5-6 ತಿಂಗಳ ಹಿಂದೆ ಆ ಎಲುವಿಗೆ ಒಳಗೆ ನನಗೊಬ್ರು ಫ್ರೆಂಡ್ ಸಿಕ್ಕರು. ವಯಸ್ಸಿನಲ್ಲಿ ನನಗೆ ದೊಡ್ಡವರು, ಆದ್ರೆ ಬಹಳ ಪ್ರೀತಿ, ಬಹಳ ಮಮತೆ, ಬಹಳ ಒಂದು ಒಳ್ಳೆ ಗೆಳತನವನ್ನು ತೋರಿಸ್ತಾರೆ. ಆದ್ರೆ ಬದುಕಿನ ಈ ಇಷ್ಟು ವರ್ಷಗಳಲ್ಲಿ ನಾನು ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ಆದ್ರೂ ಕೂಡ ಒಂದು ಒಳ್ಳೆ ಗೆಳತನ ಬೆಳೀತದೆ, ಒಂದು ಒಳ್ಳೆ ಬಾಂಧವ್ಯ ಬೆಳೀತದೆ. ಆ ಒಳ್ಳೆ ಬಾಂಧವ್ಯ ಬಂದಾಗ ನಮ್ಮ ಸಮಸ್ಯೆಗಳಿಗೆ ಅವ್ನಿಗೆ ಅರ್ಥ ಆಗ್ತದೆ. ಅರ್ಥ ಆದಾಗ ಅವ್ರು ತಿಳ್ಕೊತಾರೆ, ಯಾಕಂದ್ರೆ ಅವರೂ ಕೂಡ ಅದೇ ಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಒಳಗೆ ಬಂದಿರ್ತೀವಿ. ಇವತ್ತು ಯಾವ ಹೊಸ ಬಂದು ತನ್ನ ಪರಿಸ್ಥಿತಿಯಿಂದಾಗಿ ಇಲ್ಲಿ ಒಳಗೆ ಬಂದಿರ್ತಾನೆ, ಅದೇ ರೀತಿ ನಾನು ಯಾವಾಗ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಪರಿಸ್ಥಿತಿನೂ ಅದೇ ರೀತಿ ಇತ್ತು. ಏನ್ ಡಿಫ್ರೆಂಟ್ ಏನಿರ್ಲಿಲ್ಲ. ಜಾಗ, ಸಂದರ್ಭ, ಜನ ಸ್ವಲ್ಪ ಬೇರೆ ಬೇರೆ ಇರಬಹುದು, ಇಲ್ಲ ಅಂತಲ್ಲ, ಆದ್ರೂ ಕೂಡ ಪರಿಸ್ಥಿತಿಗಳು ಅದೇ ರೀತಿ ಇತ್ತು. ಒಂದಿಷ್ಟು ಅವ್ರಿಗೆ ಆಗಿದ್ದು ನಮಗಾಗಿರ್ಲಿಕ್ಕಿಲ್ಲ, ಅಥವಾ ನಮಗಾಗಿದ್ದು ಅವ್ರಿಗೆ ಆಗಿರ್ಲಿಕ್ಕಿಲ್ಲ. ಹೊರತುಪಡಿಸಿ ಅಮಲು ಯಾವ ರೀತಿ ಎಲ್ಲರನ್ನ ಬಡಿತದ ಅದೇ ರೀತಿ ನಮ್ಮನ್ನು ಬಡ್ದಿತ್ತು. ಸೊ ಹಿಂಗಾಗಿ ಏನಾಗ್ತದ, ಅವನ ಸಮಸ್ಯೆಗಳು ಅವನಿಗೆ ಸ್ಪಷ್ಟವಾಗಿರುವಾಗ ಯಾಕೆ ನಾವು ಇವತ್ತು ಡಿಪೆಂಡೆನ್ಸಿ ತಗೊಂಡು ಯಾಕೆ ಇದನ್ನ ಹೇಳ್ತಾರ ಅಂದ್ರೆ, ಒಬ್ಬ ಗೆಳೆಯನನ್ನ ಮಾಡ್ಕೊಡ್ರಿ ಅಥವಾ ನಿಮ್ಮ ಮಿತ್ರನನ್ನ ಮಾಡ್ಕೊಡ್ರಿ ಅಥವಾ ಅವ್ರ ಮುಂದೆ ಹೇಳ್ಕೊಡ್ರಿ ಅಂತ ಹೇಳ್ತಾರಂದ್ರ, ಇವತ್ತು ನಾವು ಅಮಲಿನ ಆಧಾರ ತಗೊಳ್ತಿರ್ಲಿಲ್ಲ. ನಾವು ಮೊದಲು ಏನಾರ ಆದ್ರೂ ಕೂಡ ಸೀದಾ ಅಮಲಿಗೆ ಹೋಗ್ತಿದ್ವಿ. ಅದು ಸಂತೋಷನೇ ಇರ್ಲಿ, ದುಃಖ ಇರ್ಲಿ, ಯಾವುದೇ ಸೀಕ್ರೆಟ್ ಇರ್ಲಿ, ಯಾರಿಗೋ ಏನೋ ಹೇಳ್ಬೇಕನ್ನೋದಿರ್ಲಿ ಅಥವಾ ಬಿಡ್ಬೇಕನ್ನೋದಿರ್ಲಿ, ಜಗಳ ಆಗ್ಲಿ, ದುಃಖ ಆಗ್ಲಿ, ಸಾವಾಗ್ಲಿ, ಹುಟ್ಟಾಗ್ಲಿ, ಮದುವೆ ಆಗ್ಲಿ, ಮುಂಜುವೆ ಆಗ್ಲಿ, ಬರ್ತಡೇ ಆಗ್ಲಿ, ಪಾರ್ಟಿ ಆಗ್ಲಿ, ಪ್ರಮೋಷನ್ ಆಗ್ಲಿ, ರಿಟೈರ್ಮೆಂಟ್ ಆಗ್ಲಿ, ಏನೇನು ಸಂದರ್ಭಗಳು ಬರ್ತಾವ ಬದುಕಿನಲ್ಲಿ. ದುಡ್ಡು ಗಳಿಸಿದ್ರು ಬರ್ತದ, ದುಡ್ಡು ಸೋತ್ರು ಬರ್ತಿತ್ತು, ಇಂಡಿಯಾ ಮ್ಯಾಚ್ ಗೆದ್ರು ಬರ್ತಿತ್ತು, ಇಂಡಿಯಾ ಮ್ಯಾಚ್ ಸೋತ್ರು ಬರ್ತಿತ್ತು, ಎಣ್ಣೆ ಬರುತ್ತಿತ್ತು. ಕಾರಣಗಳು 16,000 ಕೊಡಬಹುದು. ಅವುಗಳ ಮೇಲೆ ಇವತ್ತು ನಾನು ಆಧಾರವಾಗಿ ಇಟ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ನಾನು ಹೊಸದಾಗಿ ಬಂದಾಗ ಒಬ್ಬ ಮಿತ್ರನನ್ನ ನಾನು ಹುಡುಕೋತೀನಿ. ಅದ್ರ ಜೊತೆಗೆ ಆ ಬಂಧುಗಳು ನಮ್ಮಲ್ಲಿ ಭರವಸೆ ತುಂಬ್ತಾರ. ಎಸ್, ಡೋಂಟ್ ವರಿ, ನನಗೂ ಒಳ್ಳೇದಾಗಿದೆ, ನಿನಗೂ ಒಳ್ಳೇದಾಗ್ತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತಾವ ಅನ್ನುವಂತ ಭರವಸೆಯನ್ನ ಆ ಹೊಸ ಬಂಧುವಿಗೆ ಅವರು ತುಂಬ್ತಾರ. ಎದರ ಮೂಲಕ? ತಮ್ಮ ಅನುಭವಗಳ ಮೂಲಕ, ಭರವಸೆಗಳ ಮೂಲಕ. ಅದ್ರ ಜೊತೆಗೆ ಬಲ ತುಂಬುತ್ತಾರೆ ಅವ್ರು. ಈ ಇದೇ ಕೊಡ್ತಾರಲ್ಲ, ಪರಿಹರಿಸಿಕೊಳ್ಳಬಹುದೆಂಬ ಭರವಸೆಯನ್ನು ಆತನ ಪಡೀತಾನೆ. ಅಂದ್ರೆ ನಮ್ಮ ಹಿರಿಯ ಬಂಧುಗಳು ನಮಗೆ ಕೊಟ್ರು. ಅದರ ಜೊತೆಗೆ ಹೇಳ್ತಾರ ಅವರು, ನೀನು ಸ್ಥಿಮಿತತೆಯನ್ನು ಪಡೆದುಕೊಂಡ ನಂತರವೂ ಕೂಡ, ಕೇವಲ ಅಮಲಿನಿಂದ ಸ್ಥಿಮಿತತೆಯನ್ನು ಪಡೆದುಕೊಂಡ ನಂತರವೂ ಕೂಡ ನೀನು ನಿನ್ನ ಜೀವನವನ್ನು ನಡೆಸಿಕೊಂಡು ಹೋಗಾಕ ಅಷ್ಟು ಸರಳ ಇಲ್ಲ ಅನ್ನುವಂಥದ್ದನ್ನು ಅವ್ರು ಪ್ರಸ್ತುತಪಡಿಸ್ತಾರ. ಬಿಕಾಸ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ಕಲ್ತಿರ್ತಾರ ಅದನ್ನ. ನಮ್ಮಲ್ಲಿ ನಮ್ಮ ಬದುಕನ್ನ ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ಇರಲಿಲ್ಲ. ಯಾಕ? ಮೇಲೆ ಹೇಳಿದ ಎಲ್ಲಾ ಪ್ರಾಬ್ಲಮ್ಗಳು ನಮ್ಮಲ್ಲಿ ಅದಾವು. ಭಯ ಆಗಲಿ, ಮತ್ಸರ ಆಗಲಿ, ದ್ವೇಷ ಆಗಲಿ, ಹಣಕಾಸಾಗಲಿ, ಸಾಮಾಜಿಕ ಸ್ಥಿತಿಗತಿಗಳಾಗಲಿ, ಸಂಬಂಧಗಳಾಗಲಿ, ಭಾವನಾತ್ಮಕ ವಿಚಾರಗಳಾಗಲಿ, ಇವೆಲ್ಲವೂ ನಮ್ಮಲ್ಲಿ ತೊಂದರೆ ಉಂಟು ಮಾಡ್ಯಾವು. ಹಂಗಾಗಿ ನಮಗೆ ಬೇರೆ ಕೊಡ್ತಾ ನಿಲ್ಲಿಸಿದ್ರ ಈ ಜೀವನವನ್ನು ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದು ನನ್ನ ಹಿರಿಯ ಬಂಧುಗಳು ಅಥವಾ ನಾನು ಯಾರನ್ನ ಈ ಕಾರ್ಯಕ್ರಮದವನ್ನ ಪರಿಚಯ ಮಾಡಿರ್ತಾರಲ್ಲ, ಅಥವಾ ನಮ್ಮನ್ನ ಯಾರು ಬಂದ ನಂತರ ನಮ್ಮನ್ನ ಬಹಳ ಆಧರಿಸಿ, ಗೌರವಿಸಿ, ಪ್ರೀತಿಸಿ ಏನು ನಮ್ಮ ಹಿರಿಯ ಬಂಧುಗಳು ಇರ್ತಾರಲ್ಲ, ಅವ್ರು ನಮಗೆ ತೋರಿಸಿ ಕೊಡ್ತಾರ. ಇನ್ಫ್ಯಾಕ್ಟ್ ಪ್ರಾಯೋಜಕರು ಆಗಿರ್ಬೋದು. ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿರ್ತಾರ ಅವ್ರ ಪ್ರಾಯೋಜಕರು ಅಂತ ಹೇಳ್ಬೋದು, ಸ್ಪಾನ್ಸರ್ ಅಂತ ಹೇಳ್ಬೋದು. ನಿಮ್ಮನ್ನ ಯಾರು ಈ ಕಾರ್ಯಕ್ರಮಕ್ಕೆ ಪರಿಚಯ ಮಾಡ್ತಿರ್ತಾರ ಅವ್ರನ್ನ ಕೂಡ ನೀವು ಮಾತಾಡಬಹುದು, ಇಲ್ಲ ಅಂತಲ್ಲ. ಸೊ ಇವಾಗಿನ ಆತನ ಸ್ಥಿಮಿತತೆ ಕಾರ್ಯಕ್ರಮದ ಪ್ರಾರಂಭಕ್ಕೆ ಹೆಜ್ಜೆ ಮಾತ್ರ ಆಗೈತೆ. ಇವತ್ತಿನ ಕುಡಿತ ನಿಲ್ಲುವಿಕೆ ಈ ಕಾರ್ಯಕ್ರಮದ ಪ್ರಾರಂಭ ಮಾತ್ರ. ಇದು ಬಿಗಿನಿಂಗ್ ಅಷ್ಟೇ. ಇದು ದಿಲ್ಲಿ ಅಭಿ ದೂರ್ ಹೈ ಅಂತ ಹೇಳ್ತಾರೆ. ಇಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಈಗ ಹೆಜ್ಜೆ ಹಿಡಿದಿದು. ನಾನು ಸುಮ್ಮನೆ ಬಂದೆ, ಕೂತೆ, ಹೋದೆ, ಅದ ಬಂತ ನೋಡ್ರಿ. ನಿನ್ನೆ ಹೇಳ್ತಾ ಇದ್ದೆ, ಇಲ್ಲಿ ಮದ್ಯದ ಸ್ವೀಕೃತಿ ಹಾಗೂ ಕೆಲವು ಕೂಟಗಳಿಗೆ ಹಾಜರಾತಿ ಬಹಳ ಒಳ್ಳೇದು. ನಿನ್ನೆ ಹೇಳಿದ್ನಲ್ಲ, ಆಯ್ತಪ್ಪ ಸರಾಗಿ ನನಗೆ ಪ್ರಾಬ್ಲಮ್ ಮಾಡೈತೆ ಅನ್ನುವಂಥದ್ದು ಒಪ್ಕೊಳ್ಳೋದು. ಅದ್ರ ಜೊತೆಗೆ ಬಾ, ಕೀಪ್ ಕಮಿಂಗ್ ಬ್ಯಾಕ್ ಇಟ್ ವರ್ಕ್ಸ್, ಬರ್ತಾ ಇರಿ, ಕಾರ್ಯಕ್ರಮದಲ್ಲಿ ಕೂಡ್ತಾ ಇರಿ. ಇದು ವರ್ಡು. ಕೆಲವು ಕೂಟಗಳಿಗೆ ಹಾಜರಾತಿ ಬಹಳ ಒಳ್ಳೇದು. ಅಫ್ಕೋರ್ಸ್ ಇಲ್ಲ ಅಂತ ಹೇಳಂಗಿಲ್ಲ, ಮೀಟಿಂಗ್ಗಳು ಬೇಕು.
ಮೀಟಿಂಗ್ಗಳು ಬೇಕು, 100% ಬೇಕು, ಇಲ್ಲ ಅಂತ ಯಾವತ್ತೂ ಹೇಳಂಗಿಲ್ಲ. ಅಲ್ಲಿ ಅವ್ರು ಭಾಳ ಚಂದ ಹೇಳ್ತಾರೆ, more sobriety brought about by the admission, more sobriety brought about by the admission of alcoholism and by attendance at a few meetings is very good indeed, but is bound to be far cry from permanent sobriety. ಕ್ಲಿಯರ್ ಕಟ್ ಆಗಿ ಹೇಳ್ತಾರ. ನಾನು ಇನ್ನೇ ಹೇಳಿದೆ, ಸಾವಿರಾರು ಲಕ್ಷಾಂತರ ಮೀಟಿಂಗ್ ಮಾಡ್ರಿ, ನಮಗೇನು ಸಂಬಂಧ ಇಲ್ಲ. 90 days ಅಲ್ಲ, ಎಷ್ಟೋ ಮೀಟಿಂಗ್ ಮಾಡ್ರಿ, ಅದಕ್ಕೆ ಹೇಳ್ತಾರ ಅವರು, ತನ್ನ ಮಧ್ಯದ ಸ್ವೀಕೃತಿ ಹಾಗೂ ಕೆಲವು ಕೂಟಗಳಿಗೆ ಅಥವಾ ಮೀಟಿಂಗ್ಗಳಿಗೆ ಹಾಜರಾತಿ ಬಹಳ ಒಳ್ಳೇದು, ಇಲ್ಲ ಅಂತ ಹೇಳಂಗಿಲ್ಲ. ಆದರೆ ಅದು ಶಾಶ್ವತ ಸ್ಥೀಮಿತತೆ ಮತ್ತು ಶಾಂತ ಜೀವನಕ್ಕಿಂತ ಬಹಳ ದೂರದ ಮಾತಾಯ್ತು ಅಂತ ಹೇಳ್ಬಿಡ್ತು. ಮೀಟಿಂಗ್ ಬರೇ ಮೀಟಿಂಗ್ ಬರಾಕತ್ತೀನಿ, 6 ತಿಂಗಳಾಯ್ತು, ಏನು ಡೆವಲಪ್ ಆಗೋವಲ್ದು, 1 ವರ್ಷ ಆಯ್ತು, ಏನು ಡೆವಲಪ್ ಆಗೋವಲ್ದು, ಬದುಕೇನು ಚೇಂಜ್ ಆಗೋವಲ್ದು, ಆಸ್ ಇಟ್ ಈಸ್ ಇದೆ, ಸುಮ್ಮನೆ ಹೊಂಟೈತಿ. ಸರಾಯಿ ಮಾತ್ರ ಕುಡ್ದಿಲ್ಲ, ಮೀಟಿಂಗ್ ಮಾಡ್ತೀನಿ, ಆರಾಮಾಗಿದ್ದೀನಿ, ಬದುಕು ಮೂಮೆಂಟ್ ಇಲ್ಲ, ಜೀವನ ಮೂಮೆಂಟ್ ಇಲ್ಲ, ಯಾವುದೇ ಬೆಳವಣಿಗೆ ಇಲ್ಲ. ನಿಂತ ನೀರು ಆಗಕ್ಕೆ ಬಂದಿಲ್ಲ ಈ ಕಾರ್ಯಕ್ರಮದಲ್ಲಿ. ಮುಂದೊಂದು ಕಡೆ ಬರ್ತೈತೆ, ಅದನ್ನು ಹೇಳ್ತೀನಿ. ಮುಂದೆ ದೊಡ್ಡ ಬದುಕಿದೆ ಇಲ್ಲಿ, ಅದರಲ್ಲಿ ಅಗಾಧವಾಗಿ ಬೆಳಿಬೇಕು, ಪರಿಣಾಮಕಾರಿಯಾಗಿ ಬೆಳಿಬೇಕು ಅಂತ ಹೇಳ್ತಾನ. ಶಾಂತ ಜೀವನಕ್ಕ ಮತ್ತ ಸೀಮಿತ ತೆಗೆದು ಸಾಕಾಗಂಗಿಲ್ಲ, ಇದು ಬಹಳ ದೂರ ಆಗತ್ತಂತ ಹೇಳ್ತಾರೆ. ಕೇವಲ ಮೀಟಿಂಗ್ ಮಾಡೋದ್ರಿಂದ ಅಂತ ಹೇಳ್ತಾರ ಅವರು. ಒಳ್ಳೇದು, ನೀವು ಮೀಟಿಂಗ್ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಈ ಶಾಶ್ವತ ಸ್ಥಿಮಿತತೆ ನೋಡ್ರಿ, ಶಾಶ್ವತ ಪರ್ಮನೆಂಟ್ ಸೋಬ್ರೈಟಿ ಅಂತ ಹೇಳ್ತಾರೆ. ಪರ್ಮನೆಂಟ್ ಸೋಬ್ರೈಟಿ ಅಂಡ್ ಕಂಟೆಂಟೆಡ್ ಯೂಸ್ಫುಲ್ ಲೈಫ್. ಏನು ಕುಡ್ತಾ ಬಿಟ್ಟಿವಿ, ಕೂತೀವಿ, ಯಾರಿಗ ಯೂಸ್ ಆಗೈತಿ? ಏನ್ ಬದುಕು ಯೂಸ್ ಆಗೈತಿ ನಂದು? ನಾನು ಯಾರಿಗ ಉಪಯೋಗ ಆಗೀನಿ? ನಾನು ಮೊದ್ಲೇಕ ಉಪಯೋಗ ಆಕ್ಕಿದ್ದಿಲ್ಲ, ಯೂಸ್ಲೆಸ್ ಫೆಲೋ ನಾನು. ಈಗೂ ಅದೇ, ಕುಡ್ತಾ ಬಿಟ್ಟಿನಿ, ಆರಾಮಾಗಿ ಕೂತೀನಿ. ಅಲ್ಲ, ಕುಡ್ತಾ ಒಂದ್ ಬಿಟ್ಟಿನಿ, ಅಲ್ಲಿ ಖಲಾಸ್. ಕುಡ್ತಾ ಒಂದೇ ಬಿಡೋದಾದ್ರೆ ಇಲ್ಲಿ ಯಾಕೆ ಬರಬೇಕು ಸ್ನೇಹಿತರೆ? ನಮ್ಮ ಒಬ್ಬ ಹಿರಿಯ ಬಂದು ಯಾವತ್ತು ಮಾತಾಡಿದ್ದು ಕೇಳಿದ್ದೆ ನಾನು, ಆರ್ಷ್ ಅನಿಸ್ತದ ಗೊತ್ತು. ಆದ್ರೆ ಬೇಡ, ಅವೆಲ್ಲ ವರ್ಡ್ಗಳು ಹೇಳೋದೇ ಬೇಡ. ಆದ್ರೆ ನೆನಪು ಬಂತು ಹೇಳಕ್ಬೇಕಂತೇಳಿ. ಕುಡ್ತಾ ಯಾರು ಮಾಡಿಲ್ಲ, ಪ್ರಾಣಿ ಪಕ್ಷಿಗಳು ಕುಡ್ತಾ ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾರ ಅವರು, ಈ ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮದ ಇತರ ಹೆಜ್ಜೆಗಳು ಪ್ರಾರಂಭವಾಗ್ತದ. ದಟ್ ಈಸ್ ಜಸ್ಟ್ ವೇರ್ ದ ರಿಮೈನಿಂಗ್ ಸ್ಟೆಪ್ಸ್ ಆಫ್ ದ ಪ್ರೋಗ್ರಾಮ್ ಕಮ್ ಇನ್. ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕ್ರಮದ ಇತರ ಹೆಜ್ಜೆಗಳು ಪ್ರಾರಂಭವಾಗ್ತದೆ. ಈ ಹೆಜ್ಜೆಗಳ ಅವಿರತ ಅಳವಡಿಕೆ, ಇದು ವರ್ಡ್ ಬಹಳ ಚಂದ ನಾನು ಹಿಡಿಸಿದ್ದು. ಇದನ್ನ ಹೇಳಿದಾಗ ನಾನು ಬಹಳ ಮಂದಿ ಕಡೆ ಬಯಸ್ಕೊಂತೀನಿ, ಅದ್ರ ಬೇಡ. ಈ ಹೆಜ್ಜೆಗಳ ಅವಿರತ ಅಳವಡಿಕೆ ಮಾತ್ರ ಜೀವನದಲ್ಲಿ ಅಪೇಕ್ಷಿತ ಪರಿಣಾಮವನ್ನ ತರಬಲ್ಲದು. ಎಷ್ಟು ಚಂದ ಹೇಳ್ತಾರ ನೋಡ್ರಿ. Nothing short of continuous action upon these as a way of life can bring the much desired result. ಅಳವಡಿಕೆ ಇಂಪಾರ್ಟೆಂಟ್ ಸ್ನೇಹಿತರೆ. ಹೆಜ್ಜೆಗಳ ಅವಿರತ, ಇವತ್ತು ಬೇಡ ನಾಳೆಗೆ ನೋಡೋಣ, ನಿನ್ನೆ ಮಾಡೀನಿ ಇವತ್ತು ಬೇಡ ಅಂತಲ್ಲ. ಅವಿರತ ಅಂದ್ರೆ ಕಂಟಿನ್ಯೂಸ್, ನಿರಂತರ ಅಂತದು. ಅವಿರತ ಹೆಜ್ಜೆಗಳ ಅವಿರತ ಅಳವಡಿಕೆ, ನಾಟ ಉಪಯೋಗ, ಯುಟಿಲೈಸೇಷನ್ ಅಲ್ಲ, ಅಡಾಪ್ಟೇಷನ್. ಇಲ್ಲಿ ಚೆನ್ನಾಗಿರ್ಲಿ. ಕಾರ್ಯಕ್ರಮದ ಹೆಜ್ಜೆಗಳನ್ನ ನಾನು ಯಾವಾಗ ಉಪಯೋಗ ಮಾಡ್ಕೊಂತೀನಿ, ನನ್ನ ಬೆಳವಣಿಗೆ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾವಾಗ ಅಳವಡಿಸ್ಕೊಳ್ತೀನಿ, ಪಾಲನೆ ಮಾಡ್ತೀನಿ, ಅನುಸರಿಸ್ತೀನಿ, ನನ್ನ ಬದುಕಲ್ಲಿ ಅವುಗಳನ್ನ ಹಾಸು ಹಕ್ಕಾಗಿ ಬಿಡ್ತೀನಿ, ಅವಾಗ ಹೆಜ್ಜೆಗಳು ಕೆಲಸ ಮಾಡ್ತಾವ. ಅವಾಗ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತೀವಿ, ಅಪೇಕ್ಷಿತ, ಡಿಸೈರ್ಡ್ ಅಂತಾರೆ, ಮಚ್ ಡಿಸೈರ್ಡ್ ರಿಸಲ್ಟ್ ಅಂತ ಹೇಳ್ತಾರೆ. ಮಚ್ ಡಿಸೈರ್ಡ್, ಎಷ್ಟು ನಾನು ಅಪೇಕ್ಷೆ ಮಾಡ್ತೀನಿ ಅದು ಆ ಪರಿಣಾಮ ಬರ್ತದೆ ಬದುಕಲ್ಲಿ. ಇಲ್ಲ ನಿಂತ ನೀರ, ಇದು ಇಷ್ಟ ನೀರ, 6ಕ್ಕೆ ಏರಂಗಿಲ್ಲ, 3ಕ್ಕೆ ಇಳಿಯಂಗಿಲ್ಲ, ಕೊಡ್ತಾ ಒಂದಿಲ್ಲ, ಆರಾಮಾಗಿದ್ದೀನಿ, ಮೀಟಿಂಗ್ ಮಾಡ್ತೀನಿ, ಶೇರಿಂಗ್ ಮಾಡ್ತೀನಿ, ಸಂದೇಶ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಖರೆ ಇಲ್ಲ ಅಲ್ಲ, ನನ್ನ ಬದುಕಲ್ಲಿ ಎಲ್ಲಿ ಮಠ ಈ ಹೆಜ್ಜೆಗಳನ್ನ ಅನುಸರಿಸ್ಕೊಳಂಗಿಲ್ಲ ಅಥವಾ ಅಳವಡಿಕೆ ಮಾಡೋದಿಲ್ಲ,
ಅಲ್ಲಿ ಮಠ ಇದು ಕೆಲಸ ಆಗೋದಿಲ್ಲ. ಬಹುಶಃ ನಾನು ಇವಾಗ ರೆಡ್ ಇಂಕ್ ಅಲ್ಲೇ ಮಾರ್ಕ್ ಮಾಡಿಲ್ಲ ಇದನ್ನ, ನನ್ನ ಬುಕ್ಗಳು ಯಾವಾಗ ಮಾರ್ಕ್ ಆಗೈತಿ ಇದು ಮತ್ತೆ ಇದ್ರ ಸಲುವಾಗಿ ಮಾರ್ಕ್ ಮಾಡಿಲ್ಲ ಅಂತಲ್ಲ, ಬಾಳ ನನ್ನ ಬುಕ್ಗಳಲ್ಲಿ ಇಂಥ ಮಾರ್ಕ್ಗಳು ಬಾಳ ಅದಾವ. ಮೂರನೇ ಹೆಜ್ಜೆಯನ್ನು ನಾವು ಸತತವಾಗಿ ಅಭ್ಯಸಿಸಿದರೆ ಕಾರ್ಯಕ್ರಮದ ಇತರ ಹೆಜ್ಜೆಗಳನ್ನು ಅಭ್ಯಸಿಸಬಹುದು. 100% ನಾ ಅವಾಗ ಹೇಳೇನಿ, ಇದು ಒಂದು ಹೆಜ್ಜೆಯನ್ನು ಹೇಳಿದ್ರೆ ಉಳಿದ 11 ಹೆಜ್ಜೆಗಳು ಏನು 9 ಹೆಜ್ಜೆಗಳು ಅದು ಆಟೋಮೆಟಿಕ್ ಆಗಿ ಬಂದಂಗೆ ಚಾಲು ಆಗ್ತದೆ. ಯಾಕಂದ್ರೆ ಮೂರನೇ ಹೆಜ್ಜೆಯನ್ನ ನಾನು ನನ್ನ ಬದುಕಲ್ಲಿ ಅಳವಡಿಸಿಕೊಂಡಾಗ ನನ್ನ ಇಡೀ ಜೀವನವನ್ನು ಆತನಡಿಗೆ ತಿರುಗಿಸ್ತಿರ್ತೀನಿ. ಆ ಉಳಿದ 9 ಹೆಜ್ಜೆಗಳನ್ನ ಅವ ತಿರುಗಿಸ್ಕೊಂಡು ಹೋಗ್ತಾನೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಸಿಂಪಲ್ ಅಲ್ಲ? ಅದಕ್ಕೆ ಹೇಳ್ತಾರ ಅವರು, ಈ ಹೆಜ್ಜೆಯನ್ನ ನಾವು ಅಭ್ಯಸಿಸಿದ್ರೆ ಕಾರ್ಯಕ್ರಮ ಇತರ ಹೆಜ್ಜೆಗಳನ್ನು ಅಭ್ಯಸಿಸುವುದು ಬಹಳ ಏನು ಅಚ್ಚರಿ ಅನ್ಸಂಗಿಲ್ಲ. ಸಿಂಪಲ್ ಇದು. ನೀವು ಈ ಮೂರನೇದು ಒಪ್ಕೊಳ್ರಿ, ಮುಂದಿನ 9 ಅವ ಒಯ್ತಾನ ತಾನ. ಭಗವಂತ ಯಾಕೆ ಒಯ್ತಾನಪ್ಪ ಅಂದ್ರೆ ನೀವು ಬಿಟ್ಟಿರಲ್ಲ ಒಂದ್ ಕಡೆ ಆರೈಕೆಗೆ ನಿಮ್ಮ ಬದುಕನ್ನ, ನಿಮ್ಮ ಜೀವನವನ್ನ. ಇಲ್ಲಿ ಜೀವನ ಅಂದ್ರೆ ಏನು, ಸಂಕಲ್ಪ ಅಂದ್ರೆ ಏನು, ಇವ ಮ್ಯಾಗಿನ ವಿಷಯಗಳನ್ನ ಹೇಳಿದಿವಲ್ಲ. ನಾನು ಯಾರ ಬಗ್ಗೆ ಭಯ ಇತ್ತು, ಮತ್ಸರ ಇತ್ತು, ವೈರಿತನ ಇತ್ತು, ಸಂಬಂಧಗಳಿಗೆ ಮುರಿದಿದ್ದು, ಹಣಕಾಸಿನ ವ್ಯವಹಾರ ಪ್ರಾಬ್ಲಮ್, ಇವೆಲ್ಲ ಇವ ಬದುಕು. ಇದೇ ಸಂಕಲ್ಪಗಳು, ಆಸೆಗಳು, ಕಲ್ಪನೆಗಳು. ಸೊ ಯಾವಾಗ ನಾವು ಈ ರೀತಿ ಈ ಕಾರ್ಯಕ್ರಮದ ಇತರ ಹೆಜ್ಜೆಗಳನ್ನು ಅಭ್ಯಸಿಸು ಅಂತ ಹೇಳಿದಾಗ ಈ ವಿಚಾರ ಹೊಸಬರನ್ನ ಅಚ್ಚರಿಗೊಳಿಸ್ತದೆ. ಯಾಕಂದ್ರೆ ಅವರು ಈವರೆಗೆ ಸೋಲನ್ನೇ ಅನುಭವಿಸಿದ್ದು ಮಾನವ ನಿರ್ಧಾರ. ಇಲ್ಲಿ ತನಕ ಸೋಲನ್ನ ಕಂಡಿದ್ದೀವಿ ನಾವು. ಸೊ ನಾನು ಮಾಡಿದಂತಹ ನಿರ್ಧಾರಗಳು ಶಕ್ತಿಯ ಅಥವಾ ಮಾನವ ನನ್ನಲ್ಲಿರುವಂತಹ ಶಕ್ತಿ ನಿಷ್ಪ್ರಯೋಜಕ ಎಂದುಕೊಂಡಿದ್ದಾರೆ. ನಾವು ಕೂಡ ನಾವೇನ್ ಡಿಸಿಷನ್ ತಗೊಂಡಿವಿ ಎಲ್ಲ ಹೋಗೇ ಬಿಟ್ಟಾವಲ್ಲ. ಯಾವೇನ್ ಗೆದ್ದವು ನಮಗ್ ಗುರ್ತೈತೆ ಅದು. The statement may surprise newcomers who have experienced nothing but constant depletion and growing conviction that human will is of no value whatever. ನನಗೆ ಇದು ಸೆಂಟೆನ್ಸ್ ಸಿಗೋಲ್ದಾಗಿತ್ತು, ಈಗ ಸಿಕ್ತಿತ್ತು ನೋಡ್ರಿ. ಮಾನವ ಶಕ್ತಿ ಅಥವಾ ಮಾನವ ನಿರ್ಧಾರಗಳು ನಿಷ್ಪ್ರಯೋಜಕ ಅಂತ ಹೇಳ್ತಾರಲ್ಲ, ಯಾವ ಮಾನವ ಶಕ್ತಿಯಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು ಇಲ್ಲಿ ನಮ್ಗೆ ಕನ್ಫರ್ಮ್ ಆಗಿರ್ತದೆ. ಯಾಕಂದ್ರೆ ನಮ್ಮ ನಿರ್ಧಾರಗಳು ಸಾಕಷ್ಟು ಸೋಲನ್ನ ನಮಗ ಕೊಟ್ಟಾವು. ಗೆದ್ದಿದ್ವಿ ಅಂದ್ರೆ ನಾವ್ಯಾಕೆ ಇಲ್ಲಿ ಬಂದು ಕುಂದಿರ್ತಿದ್ವಿ? ಮೊದಲಿಗೆ ಮನೆಯಲ್ಲಿ ಹೇಳಿದಾಗ, ಹೊರಗಿನವ್ರು ಹೇಳಿದಾಗ, ಆಫೀಸ್ನವ್ರು ಹೇಳಿದಾಗ, ಗೆಳೆಯರು ಹೇಳಿದಾಗ, ಡಾಕ್ಟರ್ ಹೇಳಿದಾಗ, ಸಂಬಂಧಿಕರು ಹೇಳಿದಾಗ, ಗುರುಗಳು ಹೇಳಿದಾಗ, ಮಠದ ಪೀಠಾಧಿಪತಿ ಧರ್ಮ ಗುರುಗಳು ಹೇಳಿದಾಗ, ಸಮಾಜದಲ್ಲಿ ಏನು ಒಂದಿಷ್ಟು ರೆಸ್ಪೆಕ್ಟ್ಫುಲ್ ಪೀಪಲ್ಸ್ ಅಂತೀವಲ್ಲ, ಮರ್ಯಾದೆ ಇದ್ದಂತ ಜನ, ಅವ್ರು ಹೇಳಿದಾಗ ಬಿಟ್ಟಿದ್ರೆ ನಾವ್ಯಾಕೆ ಇಲ್ಲಿ ಬಂದು ಕುಂದಿರ್ತಿದ್ವಿ? ಯಾವ ಮಾನವ ಶಕ್ತಿಗೂ ಸಾಧ್ಯನೇ ಆಗ್ಲಿಲ್ಲಲ್ಲ. ಸೊ ಇಲ್ಲಿ ತನಕ ಅಂತವೆಲ್ಲವನ್ನ ನಾವು ಸೋಲು ಅನುಭವಿಸಿ ಸ್ವತಃ ನಾವು ಪ್ರಯತ್ನ ಮಾಡಿ ನಾವು ಕೂಡ ಸೋತೀವಿ. ಹಂಗಾಗಿ ಇದು ಮಾನವ ನಿರ್ಧಾರ ಬಹಳ ನಿಷ್ಪ್ರಯೋಜಕ ಅನ್ನುವಂಥದ್ದನ್ನ ನಾವು ಕಂಡುಕೊಳ್ತೀವಿ ಸ್ನೇಹಿತರೆ. ಮುಂದೆ ಓದಿ ಸರ್ ಪ್ಲೀಸ್. ಒಬ್ಬಂಟಿಗನಾಗಿ ಹೋರಾಟಕ್ಕಿಳಿದರೆ ಮದ್ಯದೊಂದಿಗಿರುವ ಇತರ ಹಲವಾರು ಸಮಸ್ಯೆಗಳು ಜಯಿಸಲು ಅಸಾಧ್ಯ ಎಂಬುದು ಅವರ ಭಾವನೆಯಲ್ಲಿ ಅಡಗಿದೆ. ಆದರೆ ಈವಾಗ ಕೆಲವರು ವಿಷಯಗಳನ್ನು ಒಬ್ಬಂಟಿಗನಾಗಿ ಮಾತ್ರ ಪರಿಹರಿಸಲು ಸಾಧ್ಯವೆಂಬುದನ್ನು ಆತ ತಿಳಿದುಕೊಳ್ಳುತ್ತಾನೆ. ಅವನ ಪರಿಸ್ಥಿತಿಯ ಅರಿವಿನೊಂದಿಗೆ ಅವನು ಅವನಷ್ಟಕ್ಕೆ ಅಭ್ಯಸಿಸಬೇಕಾದ ಐಚ್ಛಿಕತೆಯ ಗುಣಮಟ್ಟದ ಅರಿವು ಆತನಿಗಾಗುತ್ತದೆ. ಆತನು ಐಚ್ಛಿಕತೆಯನ್ನು ಪಡೆದಾಗ ಮಾತ್ರ ತಾನು ತನ್ನದೇ ನಿರ್ಧಾರವನ್ನು ಕೈಗೊಂಡು ಅದನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿಕೊಳ್ಳಬಲ್ಲವನಾಗಿರುತ್ತಾನೆ. ಹೀಗೆ ಮಾಡುವುದು ಆತನ ಇಚ್ಛೆಯ ಕೃತ್ಯವಾಗಿರುತ್ತದೆ. ವೈಯಕ್ತಿಕ ಮತ್ತು ಅವಿರತ ಪ್ರಯತ್ನವು ಎಲ್ಲ 12 ಹೆಜ್ಜೆಗಳ ಪಾಲಿಸುವಿಕೆಯಲ್ಲಿ ಅವಶ್ಯಕವಾಗಿದೆ. ಆದುದರಿಂದ ನಾವು ದೇವರ ಇಚ್ಛೆಯ ಮೇಲೆ ಭರವಸೆಯನ್ನು ಇಡುತ್ತೇವೆ. ಒಬ್ಬಂಟಿಗನಾಗಿ ಹೋರಾಟಕ್ಕೆ ಇಳಿದ್ರೆ ಒಬ್ಬಂಟಿಗೆ ನಾನು ಗೆಲ್ತೀನಿ ಅಂತ ಹೇಳಿ ಸಾಕಷ್ಟು ಸಲ ಹೋದ್ರೆ ಸೋತಿದ್ದು ನಮಗೂ ಗುರ್ತು, ನಮ್ಮ ಪ್ರಯತ್ನಗಳು ವಿಫಲ ಆಗಿವೆ ಅನ್ನುವಂಥದ್ದು ನಮಗೂ ಗುರ್ತು. ಒಬ್ಬಂಟಿಗನಾಗಿ ಹೋರಾಟಕ್ಕೆ ಇಳಿದ್ರ ಅದು ಮದ್ಯದೊಂದಿಗೆ ಅದರ ಜೊತೆಗೆ 108 ಸಮಸ್ಯೆಗಳು ನಾವೇ ಮಾಡಿಕೊಂಡಂಥದ್ದು. 108 ಸಮಸ್ಯೆಗಳು, ಈ ತರ ಹಲವಾರು ಅಂದ್ರೆ 108 ಸಮಸ್ಯೆಗಳು. ನಮಗೆ ಎಷ್ಟು ಸಮಸ್ಯೆಗಳು ಅದು ಅನ್ನೋಂತ ನಮ್ಗೆ ಗುರ್ತೈತಿ, ಬಿಡಿಸಿ ಹೇಳಬೇಕಾಗಿಲ್ಲ.
ಅವು ಸಾಮಾಜಿಕವಾಗಿರ್ಬೇಕು, ಕೌಟುಂಬಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಈ ಎಲ್ಲ ಸಮಸ್ಯೆಗಳನ್ನ ಜಯಿಸಲು ಅಸಾಧ್ಯ ಎನ್ನುವಂಥದ್ದು ನಮಗೆ ಗುರುತಾಗೈತಿ. ಅದಕ್ಕೆ ಅವ್ರು ಹೇಳ್ತಾರ, ಆದರೆ ಇವಾಗ ಕೆಲವರು ವಿಷಯಗಳನ್ನು ಒಬ್ಬಂಟಿಗನಾಗಿ ಮಾತ್ರ ಪರಿಹರಿಸಲು ಸಾಧ್ಯವೆಂದು ಆತ ತಿಳಿದುಕೊಳ್ಳುತ್ತಾನೆ. ಕೆಲವರು ವಿಷಯಗಳನ್ನು ಕೆಲವೊಂದಿಷ್ಟು ವಿಷಯಗಳನ್ನ ನಾನು ಒಬ್ಬಂಟಿಗನಾಗಿ ಪರಿಹರಿಸಬಹುದು ಅನ್ನುವಂಥ ಸಾಧ್ಯತೆಯನ್ನು ಅವನು ತಿಳ್ಕೊಂಡಿರ್ತಾನ. ಅವನ ಪರಿಸ್ಥಿತಿ ಅರಿವಿನೊಂದಿಗೆ ಅವನಷ್ಟಕ್ಕೆ ಅಭ್ಯಸಿಸಬೇಕಾದ ಐಚ್ಛಿಕತೆ ಗುಣಮಟ್ಟ ಆತನಿಗೆ ಆತನಿಗೆ ಆಗುತ್ತದೆ. ನಾನು ಏನು ಮಾಡಬೇಕು, ಇವುಗಳನ್ನ ನಾನು ಗೆಲ್ಲಬೇಕಂದ್ರೆ ನಾನು ಏನು ಮಾಡ್ಬೇಕನ್ನುವಂತ ಅರಿವು ಇಲ್ಲಿ ಬಂದ ನಂತರ ನಮಗೆ ಗೊತ್ತಾಗೈತೆ ಸ್ನೇಹಿತರೆ. ಇಲ್ಲಿ ಬಂದ ನಂತರ ಇಂಥ ಐಚ್ಛಿಕತೆಯನ್ನ, ಇಂಥ ಒಂದು ಶಕ್ತಿಯನ್ನ, ಅಥವಾ ಒಂದಿಷ್ಟು ಈ ಶಕ್ತಿ ಏನು ನಮ್ಮಲ್ಲಿ ಇದೆಯಲ್ಲ, ಈಗ ನಾವೇನು ಅವಲಂಬನೆ ಆಗ್ಬೇಕಂತ ಹೇಳ್ತೀವಲ್ಲ, ಆ ಶಕ್ತಿ ನಮ್ಮಲ್ಲಿ ಬಂದಾಗ, ನಾವು ಅವುಗಳನ್ನ ಪಡೆದಾಗ ನಾವು ನಮ್ಮದೇ ನಿರ್ಧಾರಗಳನ್ನು ಕೈಗೊಂಡು ಅವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿಕೊಳ್ಳಬಲ್ಲವನಾಗಿರುತ್ತೇವೆ. ಹೀಗೆ ಮಾಡುವುದು ಆತನ ಇಚ್ಛೆ ಕೃತ್ಯವಾಗಿರ್ತದ ಅಂತ ಹೇಳ್ತಾರೆ. ಇಲ್ಲಿ ನಾವು ಒಂದಿಷ್ಟು ಮಾಡಬಹುದು, ಕೆಲವೊಂದಿಷ್ಟು ನಿರ್ಧಾರಗಳನ್ನ ಮಾಡೀವಿ, ಇಲ್ಲ ಅಂತಲ್ಲ, ಹಾಗೆ ಒಳ್ಳೇದಾಗೈತಿ ಮಾಡಿದ್ದು. ವೈಯಕ್ತಿಕ ಮತ್ತು ಅವಿರತ ಪ್ರಯತ್ನವು ಎಲ್ಲ 12 ಹೆಜ್ಜೆಗಳ ಪಾಲಿಸುವಿಕೆಯಲ್ಲಿ ಅವಶ್ಯಕವಾಗಿದೆ. ಆದುದರಿಂದ ನಾವು ದೇವರ ಇಚ್ಛೆಯ ಮೇಲೆ ಭರವಸೆಯನ್ನು ಇಡ್ತೇವೆ. ಪ್ರಿನ್ಸಿಪಲ್ಸ್ ಬಹಳ ಅದ್ಭುತ ಪ್ರಿನ್ಸಿಪಲ್ಸ್. All of the 12 steps require sustained and personal exertion to conform to their principles, and so we trust to God's will. ದೇವರ ಇಚ್ಛೆ ಏನದ ಅದರ ಮೇಲೆ ಇವತ್ತು ಭರವಸೆ ಇಡಕ್ಕೆ ಚಾಲು ಮಾಡ್ತೀವಿ. ಇವತ್ತು ಇಲ್ಲಿ ಬಂದ ನಂತರ ಕೆಲವೊಂದಿಷ್ಟು ನಿರ್ಧಾರಗಳನ್ನ ವೈಯಕ್ತಿಕವಾಗಿ ತಗೊಳ್ತೀವಿ ಅಂತಂದ್ರೆ ಅದು ಯಾರ ಮೇಲೆ? ಭಗವಂತನ ಇಚ್ಛೆ ಮೇಲೆ. ಭಗವಂತ ನಾನು ಈ ತರ ಮಾಡಕ್ ಹೊರಟಿದ್ದೀನಿ, ಏನ್ ಮಾಡ್ತೀಯ ನೋಡು ಅಂತ ಹೇಳಿ ಅವನ ಕಡೆ ತಿರುಗಿಸ್ತೀವಿ. ಇವತ್ತು ಸರಿಯಾದ ನಿರ್ಧಾರಗಳನ್ನ ತೆಗೆದು ಅದರಲ್ಲಿ ಜಯಿಸುವಂತ ಒಂದಿಷ್ಟು ತಿಳುವಳಿಕೆ, ಒಂದಿಷ್ಟು ಕೆಪಾಸಿಟಿ ಅನ್ನಬಹುದು, ಅಥವಾ ಒಂದಿಷ್ಟು ಶಕ್ತಿ ಅದೇನಾದ್ರು ಬಂದಿದ್ರೆ ನಮ್ಗೆ ಇಲ್ಲಿಂದ ಬಂದಿದ್ದು ಈ ಕಾರ್ಯಕ್ರಮಕ್ಕೆ ಬಂದ ನಂತರ. ಹಂಗಾಗಿ ನಾವು ದೇವರ ಇಚ್ಛೆ ಮೇಲೆ ಇವತ್ತು ಭರವಸೆ ಇಡ್ತೇವೆ. ದಯವಿಟ್ಟು ಓದಿ ಸರ್. ನಾವು ಯಾವಾಗ ನಮ್ಮ ಇಚ್ಛೆಯನ್ನು ದೇವರ ಇಚ್ಛೆಗೆ ಅಳವಡಿಸಿಕೊಳ್ಳುತ್ತೇವೆಯೋ ಆವಾಗ ನಾವು ನಮ್ಮ ಇಚ್ಛೆಯನ್ನು ಸರಿಯಾಗಿ ಬಳಸಲು ಕಲಿಯುತ್ತೇವೆ. ನಮಗೆಲ್ಲರಿಗೂ ಇದೊಂದು ಉತ್ತಮವಾದ ಕಣ್ತೆರೆಯುವಿಕೆ ಆಗಿತ್ತು. ಮನೋಸ್ಥೈರ್ಯದ ದುರುಪಯೋಗ ನಮ್ಮ ಸಮಸ್ಯೆಯಾಗಿತ್ತು. ನಮಗಾಗಿ ದೇವರ ಇಚ್ಛೆ ಏನಿದೆಯೋ ಅದರೊಂದಿಗೆ ಹೊಂದಾಣಿಕೆಯ ಬದಲು ನಾವು ನಮ್ಮ ಸಮಸ್ಯೆಗಳನ್ನು ನಮ್ಮದೇ ಮನೋಸ್ಥೈರ್ಯದಿಂದ ಸಹಬಂದಿಗೆ ತರುವ ಪ್ರಯತ್ನ ಮಾಡಿದೆವು. ಇದನ್ನು ಅಧಿಕವಾಗಿ ಸಾಧ್ಯವಾಗುವಂತೆ ಮಾಡುವುದೇ ಏಯ 12 ಹೆಜ್ಜೆಗಳ ಉದ್ದೇಶವಾಗಿದೆ, ಮತ್ತು ಇವೆಲ್ಲದಕ್ಕೆ 3ನೇ ಹೆಜ್ಜೆಯು ಬಾಗಿಲನ್ನು ತೆರೆಯುತ್ತದೆ. ಯಾವಾಗ ನಾವು ನಮ್ಮ ಇಚ್ಛೆಯನ್ನ, ನಮ್ಮ ಆಸೆಗಳನ್ನ, ನಮ್ಮ ಕಲ್ಪನೆಗಳನ್ನ, ನಮ್ಮ ವಿಲ್ ಅಥವಾ ನಮ್ಮ ಇಮ್ಯಾಜಿನೇಷನ್, ನಮ್ಮ ಆಸೆ ಅಥವಾ ನಮ್ಮ ಏನಂತ ಬಯಕೆ ಅಂತ ಹೇಳಬೇಕು, ಅವೆಲ್ಲವನ್ನ ದೇವರ ಇಚ್ಛೆಗೆ ಅಳವಡಿಸ್ಕೊಳ್ತೀವೋ ಅವಾಗ ನಮ್ಮ ಇಚ್ಛೆಯನ್ನ ನಾವು ಸರಿಯಾಗಿ ಬಳಸಲು ಕಲಿಯುತ್ತೇವೆ. ಇವತ್ತು ನಮಗೆಲ್ಲರಿಗೂ ಇದೊಂದು ಉತ್ತಮವಾದ ಕಣ್ತೆರೆಯುವಿಕೆ ಆಗೈತಿ. ಆಕ್ಚುಲಿ ಈ 3ನೇ ಹೆಜ್ಜೆ ಹೌದು, ನಾವು ಪ್ರಯತ್ನ ಪಟ್ಟಾಗ ಏನೂ ಆಗಿಲ್ಲ. ನಮ್ಮ ಶಕ್ತಿಯ ಮೇಲೆ, ನಮ್ಮ ಮನೋಸ್ಥೈರ್ಯದ ಮೇಲೆ, ಮನೋಧೈರ್ಯದ ಮೇಲೆ ನಾನು ಮನಸ್ಸು ಮಾಡಿದ್ರೆ ಬೇಕಾದು ಮಾಡ್ತೀನಿ ಅನ್ನುವಂತ ಹುಂಬ ಬಲ ಇತ್ತಲ್ಲ, ಅದರ ಮೇಲೆ ನಾನು ಮಾಡಿದಾಗ ಅದಾಗಿಲ್ಲ. ಇವತ್ತು ಯಾವಾಗ ನಾನು ದೇವರ ಇಚ್ಛೆ ಹಾಗೆ ದೇವರ ಇಚ್ಛೆ ಏನಿದೆ ಅದನ್ನ ನಡೀಲಿ ಅನ್ನುವಂಥದ್ದನ್ನ ಬಯಸ್ತೀನಿ, ನಾವಿಲ್ಲಿ ಸರಿಯಾಗಿ ಎಲ್ಲ ಪ್ರತಿಫಲಗಳನ್ನ ನಾನು ಕೂಡ ಕಂಡಿದ್ದೇನೆ ಸ್ನೇಹಿತರೆ. ನಮಗೆ ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಇದೇ ಇತ್ತು, ನನ್ನ ಮನಸ್ಸಿನ ದುರುಪಯೋಗವನ್ನ ಮಾಡಿಕೊಳ್ಳೋದು ಅಥವಾ ನನ್ನಲ್ಲಿರುವಂತ ಧೈರ್ಯವನ್ನ ದುರುಪಯೋಗ ಮಾಡಿಕೊಳ್ಳೋದೇ ನಮ್ಮ ಸಮಸ್ಯೆ ಆಗಿತ್ತು ಸ್ನೇಹಿತರೆ. ನಾವು ದೇವರ ಇಚ್ಛೆ ನನಗಾಗಿ ದೇವರು ಏನು ಬಯಸ್ತಾನೆ ಅನ್ನುವಂಥದ್ದು ಯೋಚನೆನ ಮಾಡ್ತಿರ್ಲಿಲ್ಲ. ಅದರ ಬದುಕ ಆ ದೇವರ ಇಚ್ಛೆ ಏನೈತೆ ಅದಕ್ಕೆ ಹೊಂದಿಕೆ ಆಗುವ ಬದಲಿಗೆ ನಾನು ಏನ್ ಮಾಡ್ಬೇಕು, ನನಗೇನ್ ಬೇಕು ಅನ್ನುವಂಥದ್ದು ಮಾತ್ರ ಬಯಸ್ತಿದ್ದೆ. ಇವೆಲ್ಲವನ್ನ ಪ್ರಾಬ್ಲಮ್ ಮಾಡ್ಕೊಂಡು, ಸಮಸ್ಯೆಗಳನ್ನ ಮಾಡ್ಕೊಂಡು ನಾನೇ ಅವುಗಳನ್ನ ಸರಿಪಡಿಸ್ಲಿಕ್ಕೆ ಒದ್ದಾಡ್ತಿದ್ದೆ. ಅವು ಆಗ್ತಿರ್ಲಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿವಿ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಎಲ್ಲ ಪ್ರಯತ್ನಗಳ ಬಿಡ್ರಿ, ಇವೆಲ್ಲವನ್ನ ನಾವು ದೇವರ ಇಚ್ಛೆಗೆ ಅನುಗುಣವಾಗಿ ಬಿಟ್ಟಾಗ ನಾವೆಲ್ಲವೂ
ಅಧಿಕವಾಗಿ ಇವೆಲ್ಲವೂ ನಮ್ಮ ಬದುಕಲ್ಲಿ ನಾವು ಬಯಸಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ನಮಗಾಗಿ ಏನೇನು ಮಾಡ್ಯಾನ, ಈ ಡಿಸೈನ್ಗಳನ್ನ, ಪ್ಲಾನ್ಗಳನ್ನ, ಆ ಎಲ್ಲ ಪ್ಯಾಟರ್ನ್ಗಳನ್ನ ನಮ್ಮ ಬದುಕಲ್ಲಿ ಅವನ ತಂದೆ ತರ್ತಾನ. ಅದು ಈ ಹೆಜ್ಜೆಗಳ ಉದ್ದೇಶ ಆಗಿದೆ ಸ್ನೇಹಿತರೆ. ಸೊ ಇವೆಲ್ಲಕ್ಕೂ ಹೆಚ್ಚಾಗಿ 3ನೇ ಹೆಜ್ಜೆ ಇದಕ್ಕೆ ಬಾಗಿಲ ತೆಗಿತದ ಅಂತ ಹೇಳ್ತಾರೆ. ಸೊ ಯಾಕೆ ನಾವು 3ನೇ ಹೆಜ್ಜೆಯನ್ನು ಇಷ್ಟು ಡೀಪ್ ಆಗಿ ಸುದೀರ್ಘವಾಗಿ ನೋಡ್ಬೇಕು ಅಂತಂದ್ರೆ, ಉಳಿದ ಎಲ್ಲ ಹೆಜ್ಜೆಗಳಾಕ ಹೆಬ್ಬಾಗಿಲು ಇದು ಬಾಗಿಲ ತೆಗಿತೈತಿ. ಸೊ ಮುಂದೆ ಓದಿ ಸರ್ ಪ್ಲೀಸ್. ಒಮ್ಮೆ ನಾವು ಈ ಎಲ್ಲಾ ವಿಷಯಗಳನ್ನು ಅರ್ಥೈಸಿಕೊಂಡರೆ ನಮಗೆ 3ನೇ ಹೆಜ್ಜೆಯ ಅಭ್ಯಾಸವು ನಿಜವಾಗಿ ಸುಲಭವೆನ್ನಿಸುತ್ತದೆ. ಎಲ್ಲಾ ವೇಳೆಯಲ್ಲೂ ನಮ್ಮಲ್ಲಿ ಯಾವುದೇ ಭಾವನಾತ್ಮಕ ಗಲಿಬಿಲಿ ಇದ್ದರೆ ಅಥವಾ ಅನಿಶ್ಚಿತತೆಯ ತೊಂದರೆಯಾದರೆ ನಾವು ಸ್ವಲ್ಪ ವಿರಾಮ ತೆಗೆದುಕೊಂಡು ಶಾಂತತೆಯನ್ನು ತಂದುಕೊಂಡು ಅಶಾಂತಿಯ ನೆಲೆಯಲ್ಲಿ ಹೇಳಬಹುದು, ದೇವ, ನನ್ನಿಂದ ಬದಲಿಸಲಾಗದ್ದನ್ನು ಇದ್ದಂತೆಯೇ ಸ್ವೀಕರಿಸುವ ಪ್ರಶಾಂತತೆಯನ್ನು, ಬದಲಿಸಲಾಗುವುದನ್ನು ಬದಲಿಸುವ ಧೈರ್ಯವನ್ನು ಮತ್ತು ಇವುಗಳಲ್ಲಿನ ವ್ಯತ್ಯಾಸವನ್ನು ಅರಿಯುವ ಜ್ಞಾನವನ್ನು ದಯಪಾಲಿಸು. ನನ್ನದಲ್ಲ, ನಿನ್ನ ಇಚ್ಛೆಯಂತೆ ಆಗಲಿ. ಒಂದು ಸಲ ಮೇಲೆ ಹೇಳಿದ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ ಬಿಟ್ರೆ 3ನೇ ಹೆಜ್ಜೆ ಅನ್ನುವಂಥದ್ದು ಬಹಳ ಸುಲಭವಾಗಿ ನಡೀತದೆ. ಆಮೇಲೆ ನಮಗೇನು ಸಮಸ್ಯೆಗಳು ಬರಂಗಿಲ್ಲ ಅಂತಲ್ಲ, ನಮ್ಮ ಮನಸ್ಸು ಗಲಿಬಿಲಿಗೊಳ್ಳುವುದಿಲ್ಲ ಅಂತಲ್ಲ, ನಾವು ಶಾಂತವಾಗಿರ್ತೀವಿ ಅಂತಲ್ಲ, ಹಾಗೆ ಆಗ್ತೀವಿ. ಇದು ಬದುಕಿನ ಜಂಜಾಟದಲ್ಲಿ ಇರ್ತೀವಿ ನಾವು. ಪ್ರತಿದಿನ ಇಂಥ 108 ಸಮಸ್ಯೆಗಳು ಅಂತ ಹೇಳ್ಬೋದು, ಅಥವಾ 108 ಸನ್ನಿವೇಶಗಳು ಅನ್ಬೋದು, ಪ್ರಾಬ್ಲಮ್ಯಾಟಿಕ್ ಸನ್ನಿವೇಶಗಳು ಅನ್ಬೋದು. ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗ್ತದ, ಇಂಡಿಸಿಷನ್ ಆಗ್ತಾವು, ಭಾವನಾತ್ಮಕವಾಗಿ ಸಾಕಷ್ಟು ಒಮ್ಮೊಮ್ಮೆ ಗಲಿಬಿಲಿಗೊಳ್ತೀವಿ. ಆಮೇಲೆ ಒಂದಿಷ್ಟು ಅನಿಶ್ಚಿತತೆ ಇರ್ತದ, ಏನಪ್ಪಾ ಏನ್ ಬದುಕು ಮುಂದೆ ಅನ್ನುವಂತ ಪರಿಸ್ಥಿತಿಗೆ ಬಂದು ನಿಂದಿರ್ತೀವಿ. ಬದುಕಲ್ಲಿ ಆಗಿಲ್ಲ ಅಂತ ಹೇಳಿ ಆಗ್ಯಾವು. ಅಂತ ಸಮಯದಲ್ಲಿ ನಾವು ಒಂದಿಷ್ಟು ವಿ ಕ್ಯಾನ್ ಪಾಸ್ ಅಂತ ಹೇಳ್ತಾರೆ, ಒಂದಿಷ್ಟು ಹೊತ್ತು ನಿಲ್ಲಬೇಕು ಅಂತ ಹೇಳ್ತಾರೆ. ಒಂದಿಷ್ಟು ಹೊತ್ತು ನಿಲ್ತೀವಿ, ಒಂದು ಕ್ಷಣ ಶಾಂತತೆಯನ್ನ ಬೇಡ್ಕೊಳ್ತೀವಿ ದೇವ್ರ ಹತ್ರ. ಆ ಶಾಂತತೆಯನ್ನು ಬಂದ ನಂತರ ಅಥವಾ ಆ ಶಾಂತತೆಯಲ್ಲಿ ಬಂದಿರುವಂತ ಸನ್ನಿವೇಶಗಳಿಗೆ ನಾವು ಹೇಳೋದೇನು ಗುರ್ತು, ನಿಮ್ಗೆಲ್ಲರಿಗೂ ಗುರ್ತು. ನಾನೇನ್ ಹೇಳೋದು, ದೇವ, ನನ್ನಿಂದ ಬದಲಿಸಲು ಅಸಾಧ್ಯವಾದ ಸಂಗತಿಗಳನ್ನು, ಸ್ವೀಕರಿಸಲು ಬೇಕಾದ ಪ್ರಶಾಂತತೆಯನ್ನ ಬದಲಿಸಕ್ ಏನು ಸಾಧ್ಯ ಐತಿ ಅವಕ್ಕ ಧೈರ್ಯ ಕೊಡು. ಯಾವ ಬದಲಿಸಕ್ ಆಗುದಿಲ್ಲ ಅವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಪ್ರಶಾಂತತೆ ಕೊಡು. ಇವೆರಡನ್ನು ಮಾಡಿದ ನಂತರ ಅಲ್ಲಿ ಏನು ಆಗ್ತದ ಅವುಗಳನ್ನ ತಿಳಿದುಕೊಳ್ಳಾಕ ಒಂದಿಷ್ಟು ಜ್ಞಾನ ಕೊಡು. ಸುಮ್ಮನೆ ಇದ್ರೆ ಏನಾಯ್ತು, ಪ್ರಶಾಂತತೆಯಿಂದ ಸ್ವೀಕಾರ ಮಾಡಿದ್ರೆ ಏನಾಗ್ತಿತ್ತು, ಅದರ ಎದುರಿಗೆ ಸುಳ್ಳು ಹೋರಾಟ ಮಾಡಿದ್ರೆ ಅಥವಾ ಗೊಡ್ಡು ಹೋರಾಟ ಮಾಡಿದ್ರೆ ಏನಾಗ್ತಿತ್ತು, ಅವೆರಡದ ರಿಸಲ್ಟ್ ಅನ್ನ ತಿಳಿದುಕೊಳ್ಳಲಕ್ಕ ಒಂದಿಷ್ಟು ಜ್ಞಾನ ಕೊಡು, ವಿಸ್ಡಮ್ ಕೊಡು ಅನ್ನುವಂಥದ್ದನ್ನ ಕೇಳಿ, ಇವತ್ತು ನನ್ನದೇನು ನಡೆದಿಲ್ಲ, ಅವೆಲ್ಲವೂ ನಿನ್ನ ಇಚ್ಛೆ ಅಂತ ಆಗ್ಲಿ ಅಂತ ಬೇಡ್ಕೊಂಡು ಮುಂದೆ ಕಾಲಿಡೋದು. ಈ ಕೆಲಸವನ್ನ ನೀವು ಕೂಡಿ ಎಲ್ಲರೂ ಮಾಡ್ತಾ ಇರೋಣ ಅಂತ ಹೇಳ್ತಾ ಇಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇವತ್ತು ನಾನು ಇಲ್ಲಿ 3ನೇ ಹೆಜ್ಜೆ ಬಗ್ಗೆ ನಿಲ್ಲಿಸ್ತೀನಿ. ಮತ್ತೆ ನಾಳೆ ಇಲ್ಲ, ಮಂಗಳವಾರ 4ನೇ ಹೆಜ್ಜೆ ಬಗ್ಗೆ ನೋಡೋಣ ಸ್ನೇಹಿತರೆ. ಇಷ್ಟೊತ್ತವರೆಗೆ ನನಗೆ ಈ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಜೊತೆ ಓದಿದಂತ ನನ್ನ ಪ್ರಶಾಂತ ಧಾಮದ ಸ್ನೇಹಿತರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ಇಲ್ಲಿಂದಿಷ್ಟು ವಿರಾಮ ಇಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಇನ್ಕ್ಲೂಡ್ ಮಾಡ್ಬೇಕಾಗಿದ್ರೆ, ಹೇಳಬೇಕಾಗಿದ್ರೆ ದಯವಿಟ್ಟು ಮಾತನಾಡಿ. ಸೊ ಸಮಯ ಇದೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.